ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ. ಕರ್ತನು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ವಾಕ್ಯದ ಮೂಲಕವಾಗಿ ಮಾತನಾಡಲಿ, ಆತನ ನಾಮ ಒಂದೇ ಮಹಿಮೆ ಹೊಂದಲಿ ಅಂತ ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡುತ್ತೇನೆ. ಕೆಲವು ಸಂದರ್ಭಗಳಲ್ಲಿ ನಾನು ಕ್ವಶನ್ ಮೂಲಕವಾಗಿ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ವೇಳೆ ಬಟ್ಟೆ ಒಗೆಯುವಂಥ ಸೋಪ್ ಯಾವುದು ಬಂತು ಅಂತ ನಿಮಗೇನಾದ್ರೂ ಐಡಿಯಾ ಇದೆಯಾ? ಬಾರ್ ಸೋಪ್, ಅದಕ್ಕೊಂದು ಹೆಸರು ಬೃಂದಾವನ, ಓಕೆ. ಕಸ್ತೂರಿ, ಓಕೆ. ನಂಬರ್ 1 ಸೋಪು, ಓಕೆ. ಆಮೇಲೆ ನಿರ್ಮಾ, ಓಕೆ. ಸೊ ನೀವು ಹೇಳಿದ್ದು ಬಾರ್ ಸೋಪು, ಆಮೇಲೆ ಕಸ್ತೂರಿ ಸೋಪು, ಬೃಂದಾವನ ಸೋಪ್ ಎಲ್ಲ ಲೋಕಲ್ಲು. ಆದರೆ ಫಸ್ಟು ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಬ್ರ್ಯಾಂಡ್ ಆಗಿ ಬಂದಿದ್ದು ಯಾವುದಂದ್ರೆ ನಿರ್ಮಾ. ಅದು ಗುಜರಾತ್ ಅಲ್ಲಿ ಸ್ಟಾರ್ಟ್ ಆಗಿ ಅದು ಒಂದು ಸಣ್ಣ ಪ್ರಮಾಣದಲ್ಲಿ ವ್ಯಕ್ತಿ ಸ್ಟಾರ್ಟ್ ಮಾಡಿ ಆತನು ದೊಡ್ಡ ಪ್ರಮಾಣದಲ್ಲಿ ನಮ್ಮವರೆಗೂ ಬಂದಿದೆ. ಗುಜರಾತ್ ಅಲ್ಲಿ ಇದ್ದಿದ್ದು ಯಾವಾಗಲೂ 80s ಅಲ್ಲಿ ಒಂದು ವೇಳೆ ಆ ಟೈಮಲ್ಲೇ ಬಂದಿದೆ ಅಂದ್ರೆ ಎಷ್ಟು ದೊಡ್ಡ ಕಂಪನಿ ಆಗಿ ಅದು ಇದ್ದಿರಬಹುದು. ಆ ನಿರ್ಮಾ ಅನ್ನುವಂಥ ಕಂಪನಿ ಅವರು ಫಸ್ಟು ಬಾರನ್ನ ತಂದರು, ಆಮೇಲೆ ಪೌಡರನ್ನ ತಂದರು. ಆದರೆ ಒಂದು ಒಳ್ಳೆಯ ಫೇಮಸ್ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಾಂಪಿಟೇಟರ್ ಬಂತು. ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಅದನ್ನ ವಿರೋಧವಾಗಿ ಒಂದು ಸೋಪು ಇಲ್ಲ ಪೌಡರ್ ಬಂತು. ಯಾವುದು ಗೊತ್ತಾ? ವೀಲ್. ಯಾವುದು ಬಂತು? ವೀಲ್. ಈಗ ಈ ಒಂದು ಏನು ಇದು ನಿರ್ಮಾ ಮತ್ತು ವೀಲ್ ಮಧ್ಯೆ ಬಂದಾಗ, ಪೋಟಿ ಬಂದಾಗ, ಈ ನಿರ್ಮಾ ಚೆನ್ನಾಗಿತ್ತು. ನಾವು ನಿಮಗೆಲ್ಲ ಗೊತ್ತು, ವಾಷಿಂಗ್ ಪೌಡರ್ ನಿರ್ಮಾ. ನೀವು ನನ್ಗೆ ಗೊತ್ತಿತ್ತು ನೀವು ಈಗ ಹೇಳ್ತೀರಾ ಅಂತ, ನಿಮ್ಮ ಅಪ್ಪನ ಮಾಡಿದ ಕರ್ಮ ಅಂತೇಳಿ. ಓಕೆ, ಅದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಹಳೇ ಟಿವಿಗಳಲ್ಲಿ, ವಾಷಿಂಗ್ ಪೌಡರ್ ನಿರ್ಮಾ ಅಂತ ಬರ್ತಾ ಇತ್ತು. ದಿಢೀರ್ನೆ ಇನ್ನೊಂದು ಬಂದ್ಬಿಟ್ಟು ವೀಲ್ ಅಂತ ಬಂದ್ಬಿಡ್ತು. ಈಗ ಇದು ಎರಡರಲ್ಲಿ ವ್ಯತ್ಯಾಸ ಏನಂದ್ರೆ, ಈ ನಿರ್ಮಾ ಅನ್ನೋದು ಹಾಗೆ ಸಾಧಾರಣವಾಗಿ ಎಲ್ಲರಿಗೂ ಸಿಗ್ತಾ ಇತ್ತು, ರೇಟು ಎಲ್ಲ ಚೆನ್ನಾಗೋಯ್ತು. ಆದ್ರೆ ಈ ವೀಲ್ ಅಂತ ಬಂದಾಗ ಎಲ್ಲರೂ ವೀಲ್ ಕಡೆ ಬಂದ್ಬಿಟ್ರು. ಕಾರಣ ಏನು ಗೊತ್ತಾ? ಅದರ ಸ್ಮೆಲ್. ಏನದು? ಇದು ನೋಡಿ, ಇದರ ಟೆಕ್ನಿಕ್ ಅವ್ರು ಕಂಡುಕೊಂಡಿದ್ದೇನೆಂದ್ರೆ, ಈ ನಿರ್ಮಾ ರೇಟು ಚೆನ್ನಾಗಿದೆ, ಬ್ರ್ಯಾಂಡು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಆದ್ರೆ ಇದರಲ್ಲಿ ಸ್ಮೆಲ್ ಇಲ್ಲ. ಇವ್ರೇನ್ ಮಾಡ್ಬಿಟ್ರು ಗೊತ್ತಾ? ವೀಲ್ ಅವರು ಅದಕ್ಕೆ ಫ್ರಾಗ್ರೆನ್ಸ್ ಅಂದ್ರೆ ಅದಕ್ಕೆ ಸುವಾಸನೆಯನ್ನ ಸೇರಿಸ್ಬಿಟ್ರು. ಯಾವಾಗ ಈ ಸ್ಮೆಲ್ಲು, ಮಲ್ಲಿಗೆ ಹೂ ಸ್ಮೆಲ್ಲು, ನಿಂಬು ಸ್ಮೆಲ್ಲು, ಆಮೇಲೆ ಇನ್ನೇನೋ ಸ್ಮೆಲ್, ಇವಾಗೆಲ್ಲ ಕೇಳಿದ್ರೆ ಎಲ್ಲಾ ಸ್ಮೆಲ್ಗಳು ಇದಾವೆ ಅಲ್ವಾ? ಈಗ ಸ್ಮೆಲ್ ಇಲ್ಲದೆ ಇರೋ ಪ್ರಾಡಕ್ಟ್ ಯಾವುದೂ ಯೂಸ್ ಮಾಡಕ್ಕೆ ಹೋಗಲ್ಲ. ನೀವು ಸೋಪ್ ಯೂಸ್ ಮಾಡ್ತೀರಾ, ಏನು ಮೈ ಸೋಪ್ ಯೂಸ್ ಮಾಡ್ತೀರಾ, ಸ್ಮೆಲ್ ಬೇಕು. ಬಟ್ಟೆ ಸೋಪ್ ಯೂಸ್ ಮಾಡ್ತೀರಾ, ಸ್ಮೆಲ್ ಬೇಕು. ಇದಕ್ಕೆ ಬಟ್ಟೆಗಳಿಗೂ, ಫ್ಲೋರ್ಗೂ, ಪಾತ್ರೆಗಳಿಗೂ ಎಲ್ಲ ಇವಾಗ ಸ್ಮೆಲ್ ಇಲ್ಲ ಅಂದ್ರೆ ನಾವು ಉಪಯೋಗಿಸೋದೇ ಇಲ್ಲ, ಹೌದಲ್ವಾ? ಏನಂದ್ರೆ ಅದು ಕೊಳೆ ಬಿಡುತ್ತೋ ಇಲ್ವೋ ನಮ್ಗೆ ಬೇಕಾಗಿಲ್ಲ, ಅದರಲ್ಲಿ ಏನಿರ್ಬೇಕು? ಸ್ಮೆಲ್ ಇರಬೇಕು. ಸ್ಮೆಲ್ ಇದ್ರೆ ಇಷ್ಟ ಆಗುತ್ತೆ, ಸ್ಮೆಲ್ ಅಂದ್ರೆ ನಮಗೆ ಇಷ್ಟ ಆಗಲ್ಲ. ಸೊ ಈ ದಿನ ನಾವು ಅದೇ ರೀತಿಯಾದಂಥ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ವಾಕ್ಯವನ್ನು ಓದಿಕೊಂಡು ಮುಂದಕ್ಕೆ ಹೋಗೋಣ. 2 ಕೊರಿಂಥದವರಿಗೆ ಬರೆದಂತ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವಾದ. ಮುಂದಿನ ವಾಕ್ಯ ಹೇಳುತ್ತದೆ, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವುಳ್ಳವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೆ, ದೇವರೇ, ಅಪ್ಪ, ನಾವು ಕ್ರಿಸ್ತನ ಪರಿಮಳವುಳ್ಳವರು, ಜ್ಞಾನದ ಪರಿಮಳವುಳ್ಳವರು. ನಾವು ಕರ್ತನೆ ನಿನ್ನ ನಾಮವನ್ನ ಪ್ರಚುರಿಸಬೇಕು. ನಿಮಗೆ ನಾವು ಕರ್ತನೆ ದೇವರೇ ವಂದನೆ ಸಲ್ಲಿಸಿ
ನಿನ್ನ ನಾಮವನ್ನು ಘನಪಡಿಸಬೇಕು. ವಾಕ್ಯದ ಮೂಲಕವಾಗಿ ಮಾತನಾಡಿರಿ ಎಂದು ಮಾತನಾಡುವವರು ನೀವೆಂದು ನೆನೆಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಈ ವಾಕ್ಯ ಎಷ್ಟು ಚೆನ್ನಾಗಿದೆಯಲ್ವಾ? ಈಗ ನಾವು ನೋಡಿದಾಗ ಸಾಧಾರಣವಾಗಿ ಸ್ಮೆಲ್ ಇಲ್ಲದೆ ಇರುವಂತ ಪ್ರಾಡಕ್ಟ್ಸ್ ನಮ್ಗೆ ಇಷ್ಟ ಆಗಲ್ಲ. ಹಾಗಾದ್ರೆ ಸ್ಮೆಲ್ ಇಲ್ಲದೆ ಇರುವಂತ ಕ್ರಿಶ್ಚಿಯನ್ಸು ಕ್ರಿಸ್ತನಿಗಾಗಲಿ ಲೋಕಕ್ಕಾಗಲಿ ಬೇಕಾ? ನೀವೇ ಹೇಳಿ. ಈಗ ಸ್ಮೆಲ್ ಇರೋದು ಬೇಕಾ, ಸ್ಮೆಲ್ ಇಲ್ಲದೆ ಇರೋದು ಬೇಕಾ? ನಿಮಗೆ ಸ್ಮೆಲ್ ಇರೋದೇ ಬೇಕು. ಯಾಕೆಂದ್ರೆ ಆ ಒಂದು ಮನಸ್ಸಿಗೆ ಆಹ್ಲಾದ ಕೊಡುವಂತ, ನಮಗೆ ಆ ಮನಸ್ಸಿಗೆ ಮುದ ನೀಡುವಂತ ಬೇಕಾಗಿರುವಂಥದ್ದು. ನೋಡ್ರಿ, ನಿಮ್ಮ ಮನೆಗಳಲ್ಲಿ ನೋಡ್ರಿ ಎಷ್ಟೊಂದು ಪ್ರಾಡಕ್ಟ್ಸ್ ಇರ್ತವೆ. ನಮ್ಮ ಮನೆಯಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇರ್ತದೆ, ಎಲ್ಲದರಲ್ಲಿಯೂ ಆ ಒಂದು ಸ್ಮೆಲ್ಲು ಇಲ್ಲ ಫ್ರೆಶ್ನೆಸ್. ಪೇಸ್ಟ್ ತಗೊಳ್ರಿ, ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಬರ್ತದೆ, ದಿಢೀರ್ನೆ ಬರ್ತಾರೆ, ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಅಂತ ಬರ್ತಾರೆ ಅಲ್ವಾ? ಇನ್ನು ಕೆಲವರು ಹೇಳ್ತಾರೆ ಲವಂಗ ಇದೆಯಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಕೇಳ್ತಾರೆ ನಿಮ್ಮ ಇದರಲ್ಲಿ ಏನಿದೆ ಬೇವಿದೆಯಾ ಅಂತ ಕೇಳ್ತಾರೆ ಅಲ್ವಾ? ನಿಮ್ಮ ಇದರಲ್ಲಿ ಮಿಂಟ್ ಇದೆಯಾ ಅಂತ ಕೇಳ್ತಾರೆ ಅಲ್ಲ. ಒಂದೊಂದು ಕೇಳ್ತಾರೆ. ಅಂದ್ರೆ ಅದರಲ್ಲಿ ಪುದೀನ ಸ್ಮೆಲ್ ಇದೆಯಾ, ಇದರಲ್ಲಿ ಕೊತ್ತಂಬರಿ ಸ್ಮೆಲ್ ಇದೆಯಾ, ಇದರಲ್ಲಿ ಇದಿದೆಯಾ ಅದಿದೆಯಾ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಉಪಯೋಗಿಸುವ ಪೇಸ್ಟ್ ಅಲ್ಲಿ ಸ್ಮೆಲ್ ಬೇಕು, ಉಪಯೋಗಿಸುವಂತ ಸ್ನೋ ಪೌಡರ್ ಅಲ್ಲಿ ಸ್ಮೆಲ್ ಬೇಕು, ಹಚ್ಚುವ ಎಣ್ಣೆಯಲ್ಲಿ ಸ್ಮೆಲ್ ಬೇಕು, ಉಪಯೋಗಿಸುವಂತ ನಮ್ಮ ಶರೀರಕ್ಕೆ ಉಪಯೋಗಿಸುವ ಸೋಪಲ್ಲಿ ಬೇಕು. ಎಲ್ಲ ಹೇಳಿದ್ನಲ್ವಾ, ಪಾತ್ರಕ್ಕೂ ಬೇಕು, ನೆಲಕ್ಕೂ ಬೇಕು, ಮನೆಗೂ ಬೇಕು, ಬಾಡಿ ಸ್ಪ್ರೇಗೆ ಬೇಕು, ಎಲ್ಲ ಬೇಕು ಅಲ್ವಾ? ಇನ್ನು ಏನಂದ್ರೆ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂದ್ರೆ ಇದೇನು ಸ್ಮೆಲ್ಲೇ ಬರ್ತಾ ಇಲ್ಲ ಅಲ್ವಾ? ಮಸಾಲೆ ಸಾರು ಮಾಡ್ತಾ ಇದ್ರೆ ಏನು ಸ್ಮೆಲ್ಲೇ ಬರ್ತಾ ಇಲ್ಲ. ಸ್ಮೆಲ್ ಬೇಕು. ಟೇಸ್ಟ್ ಹೆಂಗಿದ್ರು ಪರವಾಗಿಲ್ಲ, ಫಸ್ಟ್ ಸ್ಮೆಲ್ ಬರಬೇಕು, ಆಮೇಲೆ ಟೇಸ್ಟ್. ಅಂದ್ರೆ ಇಲ್ಲಿ ಇಷ್ಟೊಂದು ಸ್ಮೆಲ್ಗಳನ್ನು ನಾವು ಇಷ್ಟೊಂದು ಹೊಗಳ್ತೀವಲ್ವಾ? ನಾವು ಇಷ್ಟು ಅರ್ಥ ಮಾಡಿಕೊಳ್ಳೋಣ. ಸ್ಮೆಲ್ ಇಲ್ಲದೆ ಇರುವಂತ ಯಾವುದನ್ನು ನಾವು ಉಪಯೋಗಿಸಕ್ಕೆ ನಾವು ಇಷ್ಟಪಡಲ್ಲ, ಎಲ್ಲವನ್ನು ತಿರಸ್ಕಾರ ಮಾಡ್ತೀವಿ. ಲಾಸ್ಟ್ಗೆ ಗುಡ್ ನೈಟ್ ಅಲ್ಲಿ ಸ್ಮೆಲ್ ಬೇಕು ಅಲ್ವಾ? ಮನೆಯಲ್ಲಿ ಗುಡ್ ನೈಟ್ ಸೊಳ್ಳೆಗಳಿಗೂ ಸ್ಮೆಲ್ ಬೇಕು ನೋಡಿ, ಇಲ್ಲ ಅಂದ್ರೆ ಅವು ಹೋಗಲ್ಲ, ಅವುಗಳಿಗೂ ಸ್ಮೆಲ್ ಬೇಕು. ಈ ತರ ನೋಡಿದ್ರೆ ಎಲ್ಲ ಆಗುತ್ತೆ. ನಾನೀಗ ಸೀರಿಯಸ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಸ್ಮೆಲ್ ಅನ್ನು ನಾವು ನೋಡುವಂತ ನಾವು ಕ್ರಿಸ್ತನಿಗಾಗಿ ನಾವು ಈ ರೀತಿಯಾಗಿ ಪರಿಮಳವಾಗಿ ಇಲ್ಲದೆ ಹೋದ್ರೆ, ಸುವಾಸನೆ ಇಲ್ಲದೆ ಹೋದ್ರೆ ದೇವ್ರಿಗೆ ಇಷ್ಟ ಆಗ್ತೀವಾ? ನೋಡಿ, ಇಷ್ಟೆಲ್ಲ ಇರುವಾಗ ನಾವು ಪ್ರಾಡಕ್ಟ್ಸ್ ತಿರಸ್ಕಾರ ಮಾಡುವ ಹಾಗೆ ನೋಡಿ. ಈ ವಾಕ್ಯ ಎಷ್ಟು ಚೆನ್ನಾಗಿದೆ. ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದಾಗ, ದೇವರೇ, ಇದೊಂದು ವಾಕ್ಯ ಸಾಕು ಕ್ರೈಸ್ತರು ಬದಲಾಗಲಿಕ್ಕೆ ಅಲ್ವಾ? ಕ್ರೈಸ್ತರು ನೋಡಿ, ಈ ವಾಕ್ಯ ನೋಡ್ರಿ, ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ. ಫಸ್ಟ್ ಥಿಂಗ್ ದೇವರು ಏನ್ ಕೇಳ್ಕೊಡ್ತಾ ಇದ್ದಾರೆ ಗೊತ್ತಾ? ನಮ್ಮನ್ನ ದೇವರು ಆ ಜಯೋತ್ಸವದಲ್ಲಿ, ಆ ಸಂತೋಷದಲ್ಲಿ ದೇವರು ನಮ್ಮನ್ನ ಸೇರಿಸುವುದಕ್ಕೆ, ನಮ್ಮನ್ನ ಆತನು ಒಂದುಪಡಿಸುವುದಕ್ಕೆ ನಾವು ಯೋಗ್ಯರಾಗಬೇಕು ಅಲ್ವಾ? ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೋ ಯಾವುದಾದ್ರೂ ಒಂದು ಕ್ರೀಡೆಗೂ ಹೋಗಬೇಕಾದ್ರೆ ಅದಕ್ಕೆ ಒಂದು ಅರ್ಹತೆ ಬೇಕು. ಅರ್ಹತೆ ಇಲ್ಲದೆ ಹೋಗಕ್ಕಾಗಲ್ಲ. ಒಂದು ಕಂಪನಿಯಲ್ಲಿ ಹೋದ್ರೆ ವಿದ್ಯಾಭ್ಯಾಸ ಬೇಕು, ಒಂದು ಸ್ಥಳಕ್ಕೆ ಹೋದ್ರೆ ನಿಮ್ಗೆ ಇಂಥ ಅರ್ಹತೆ ಬೇಕು. ಆದರೆ ಯೇಸು ಕ್ರಿಸ್ತನಲ್ಲಿ ನಾವು ಬಂದಾಗ ನಮ್ಮಲ್ಲಿ ದೇವರು ಏನನ್ನು ನೋಡೋದಿಲ್ಲ. ಫಸ್ಟ್ ನೀನು ಯಾವ ಕುಲ, ಯಾವ ಭಾಷೆ, ನಿನಗೆ ಎಷ್ಟು ಜ್ಞಾನ ಇದೆ, ಎಷ್ಟು ವಿದ್ಯಾಭ್ಯಾಸ ಇದೆ, ಇಂಥವರೇ ನನ್ನ ಹತ್ರ ಬರಬೇಕು ಅಂತ ದೇವರು ಕೇಳ್ತಾರ? ಕೇಳಲ್ಲ. ಆದರೆ ಬರುವಂತ ನಮ್ಮನ್ನ, ವಲಸಾಗಿರುವ ನಮ್ಮನ್ನ, ಪಾಪಿಗಳಾಗಿರುವ ನಮ್ಮನ್ನ, ಅಶುದ್ಧರಾಗಿರುವ ನಮ್ಮನ್ನ, ಲೌಕಿಕವಾಗಿರುವ ನಮ್ಮನ್ನ ದೇವರು ಶುದ್ಧೀಕರಿಸಿ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳಬೇಕೆಂದು ಆತನು ಆಶಿಸುತ್ತಾನೆ. ಆದರೆ ಕ್ರೈಸ್ತರು ಹೇಗೆ ಗೊತ್ತಾ? ಮತ್ತೆ ಮತ್ತೆ ಅದೇನು ಹೇಳ್ತಾರಲ್ಲ, ಹಂದಿಗೆ ಎಷ್ಟು ಸಾರಿ ಸ್ನಾನ ಮಾಡಿಸಿ ಅದಕ್ಕೆ ಪೌಡರ್ ಹಾಕಿ ಬಟ್ಟೆ ಹಾಕಿ ಆಚೆ ಬಿಟ್ಟರು ಕೂಡ ಮತ್ತೆ ಅದು ಎಲ್ಲಿಗೆ ಹೋಗುತ್ತಂತೆ? ಒಂದು ಆಲೋಚನೆ ಮಾಡಿ. ಕ್ರೈಸ್ತರ ಆ ರೀತಿಯಾಗಿ ಪ್ರತಿ ಸಂಡೇ ದೇವರ ವಾಕ್ಯ ಹೇಳಿ, ದೇವರ ಮಕ್ಕಳೇ ಧೈರ್ಯವಾಗಿರಿ, ನಂಬಿಕೆಯಿಂದಿರಿ, ದೃಢವಾಗಿರ್ರಿ, ಕ್ರಿಸ್ತನಿಗೋಗಿ ಜೀವಿಸ್ರಿ, ಅಲ್ಲೋಗ್ಬೇಡ್ರಿ, ಇಲ್ಲೋಗ್ಬೇಡ್ರಿ, ಹಂಗ್ ಮಾತಾಡ್ಬೇಡ್ರಿ, ಹಿಂಗ್ ಮಾತಾಡ್ಬೇಡ್ರಿ ಅಂತ ಭಾನುವಾರ ನಿಮ್ಮನ್ನೆಲ್ಲ ಸಿದ್ಧಪಡಿಸಿ ವಾಕ್ಯದಿಂದ ಶೃಂಗಾರ ಮಾಡಿ ಕಳಿಸಿದ್ರೆ ಕ್ರೈಸ್ತರು ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಯಾರನ್ನು ದೂಷಿಸ್ತಾ ಇಲ್ಲ ಈ ಮಾತನ್ನ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ? ಮತ್ತೆ ಅದೇ ಮಾತುಗಳೇ, ಅದೇ ಯೋಚನೆಗಳೇ, ಅದೇ ಕ್ರಿಯೆಗಳೇ ಅಲ್ವಾ? ನಮಗೂ ಬೇರೆ ಜನರಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ತಿಂತೀವಿ, ಮಲಗ್ತೀವಿ, ಟಿವಿ ನೋಡ್ತೀವಿ, ಮಜಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬೇರೆಯವರು ಅಷ್ಟೇ ಮಾಡೋದು. ಇನ್ನು ಕ್ರೈಸ್ತರಾಗಿ ನಮ್ಮಲ್ಲಿ ಏನಾದರೂ ಪ್ರತ್ಯೇಕತೆ ಇದೆಯಾ ಅಂದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ,
ಇಲ್ಲಿ ಹೇಳ್ತದೆ, ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯು. ಏನಂತ ಸುವಾಸನೆ? ಜ್ಞಾನವೆಂಬ ಸುವಾಸನೆ. ಯಾಕೆ ಜ್ಞಾನವೆಂಬ ಸುವಾಸನೆ ಬೇಕು? ಮನುಷ್ಯರೆಲ್ಲರಿಗೂ ದೇವರು ಮನಸ್ಸಾಕ್ಷಿ ಎಂಬುದನ್ನು ಕೊಟ್ಟಿದ್ದಾರೆ. ತಪ್ಪು ಮಾಡುವಾಗ ಗೊತ್ತಾಗ್ಬಿಡುತ್ತೆ, ಇದು ಸರಿನಾ ಇದು ತಪ್ಪಾ ಎಂದು ಗೊತ್ತಾಗ್ಬಿಡುತ್ತದೆ. ನಮಗೆ ವಿವೇಚನಾ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಅದೇ ಜ್ಞಾನ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಮಗೆ ಗೊತ್ತಾಗ್ತದೆ. ಹಂದಿಗೆ ಗೊತ್ತಾಗದೇ ಇರ್ಬೋದು, ಪ್ರಾಣಿಗಳಿಗೂ ಗೊತ್ತಾಗದೇ ಇರ್ಬೋದು, ಅವು ಇಷ್ಟಾನುಸಾರವಾಗಿ ಬೀಳ್ತವೆ. ಆದರೆ ದೇವರ ಮಕ್ಕಳಾಗಿರುವಂತ ನಮಗೆ ಗೊತ್ತಿಲ್ವಾ ಎಲ್ಲಿ ನಾವು ಹೋಗ್ಬೇಕು, ಯಾರ ಹತ್ರ ಕುತ್ಕೊಳ್ಬೇಕು? ದೇವರ ವಾಕ್ಯ ಎಷ್ಟೋ ನಿಯಮಗಳನ್ನು ಕೊಡುತ್ತದೆ. ದುಷ್ಟರ ಸಂಗಡ ಇರಬೇಡ್ರಿ, ದುಷ್ಟರ ಆಲೋಚನೆ ಅಂತೆ ನಡೆಯಬೇಡ್ರಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡ್ರಿ, ನಿಮ್ಮ ಮೇಲೆ ನೀವೇ ಇರಬೇಡ್ರಿ, ಎಲ್ಲಾ ವಾಕ್ಯಗಳನ್ನ ದೇವರ ವಾಕ್ಯ ಹೇಳಿಬಿಟ್ರು ಮತ್ತೆ ನಾವೇನ್ ಮಾಡ್ತೀವಿ ಗೊತ್ತಾ? ಈ ಜ್ಞಾನವನ್ನ ಮರೆತು ಬಿಟ್ಟು ಮತ್ತೆ ನಾವು ನಮ್ಮ ಸ್ವಾಭಾವಿಕ ಬುದ್ಧಿಗೆ ಹೋಗ್ಬಿಡ್ತಾ ಇರ್ತೇವೆ. ಜ್ಞಾನವಂತಳು ತನ್ನ ಕುಟುಂಬವನ್ನ ಕಟ್ಟಿಕೊಳ್ಳುವಳು ಅಂತಿದೆ. ಅನೇಕ ಸಾರಿ ಕೆಲವು ಸ್ತ್ರೀಯರು, ಎಲ್ಲ ಸ್ತ್ರೀಯರಲ್ಲ, ಕೆಲವು ಸ್ತ್ರೀಯರು ತಮ್ಮ ಕೈಯಾರ ಕೆಡಿಸಿಕೊಳ್ಳುತ್ತಿರುತ್ತಾರೆ. ಪುರುಷನು ಕೂಡ ಮಾಡಬೇಕಾದ ಕಾರ್ಯಗಳನ್ನು ಮಾಡೋದಿಲ್ಲ. ಈಗ ಇಲ್ಲಿ ಹೇಳ್ತಾ ಇದೆ, ನಮ್ಮಲ್ಲಿ ಜ್ಞಾನವೆಂಬ ಸುವಾಸನೆಯನ್ನು ದೇವರೇನ್ ಮಾಡ್ತಾ ಇದ್ದಾರೆ? ನಮ್ಮ ಮೂಲಕವಾಗಿ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ನಮ್ಮ ಮೂಲಕ ಏನಾಗ್ಬೇಕಂತೆ? ಜ್ಞಾನವೆಂಬ ಸುವಾಸನೆಯು ಎಲ್ಲಾ ಸ್ಥಳಗಳಲ್ಲಿ ಏನ್ ಮಾಡ್ಬೇಕಂತೆ? ವ್ಯಾಪನಗೊಳ್ಬೇಕು. ಈಗ ನೀವು ಹೇಳಿ, ಜ್ಞಾನವೆಂಬ ಸುವಾಸನೆ ಹೆಂಗೆ ವ್ಯಾಪನ ಆಗುತ್ತೆ? ನಾವು ಮಾತಾಡೋ ಮಾತುಗಳಿದೆಯಲ್ಲ, ನಾವೇನಾದ್ರೂ ಒಂದು ಮಾತು ಆಲೋಚನೆ ಕೊಟ್ರೆ ಹೆಂಗಿರ್ಬೇಕಂದ್ರೆ, ಇವರು ಹೇಳೋದ್ರಲ್ಲಿ ಸತ್ಯ ಇದೆಯಪ್ಪ, ಇವರು ಹೇಳೋದ್ರಲ್ಲಿ ನಿಸ್ವಾರ್ಥತೆ ಇದೆ, ಇವರು ಹೇಳೋದ್ರಲ್ಲಿ ಒಂದು ಕಡೆ ಇಲ್ಲ ಎಲ್ಲಾ ಕಡೆ ಇದೆ, ನೋಡಿ ಇವ್ರು ಬರ್ತಾರೆ, ಇವ್ರು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಹೋಗುವ ಸ್ಥಳಗಳಲ್ಲಿ ನಮ್ಮನ್ನ ಕುರಿತು ಅವರು ಹೇಳ್ಬೇಕು, ಇವರು ಬೈಬಲ್ ಓದುವರು, ಪ್ರಾರ್ಥಿಸುವವರು, ಯೇಸುವನ್ನ ನಂಬಿರುವವರು, ಇವರಿಗೆ ಈ ವಿಷಯದಲ್ಲಿ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತದೆ, ಇವ್ರನ್ನ ಕೇಳೋಣ ಅಂತ ನಮ್ಮನ್ನ ಕೇಳಬೇಕು. ನಾವು ಹೋಗುವ ಜಾಗದಲ್ಲಿ ವ್ಯಾಪನ ಆಗಬೇಕು. ದೇವರು ನಮ್ಮನ್ನ ಈ ಲೋಕದಲ್ಲಿ ಕರೆದು ಬೇರ್ಪಡಿಸಿ ನಮ್ಮನ್ನ ಆರಿಸಿಕೊಂಡಿರುವುದು ಸಾಧಾರಣರಾಗಿರುವುದಕ್ಕಾಗಿ ಅಲ್ಲ. ಹೌದು, ನಮ್ಮಲ್ಲಿ ಹಣ, ಆಸ್ತಿ, ಐಶ್ವರ್ಯ ಇಲ್ಲದೆ ಇರಬಹುದು. ನಾನೊಂದು ವಿಷಯ ಹೇಳ್ತೇನೆ, ನಿಮಗೆ ಗೊತ್ತಿರುವಷ್ಟು ಆತ್ಮೀಕ ವಿಷಯಗಳು, ಕ್ರೈಸ್ತರಿಗೆ ಗೊತ್ತಿರುವಷ್ಟು ಆತ್ಮೀಕ ವಿಷಯಗಳು ಹೊರಗಡೆ ಡಾಕ್ಟರ್ಗಳಿಗೂ, ಇಂಜಿನಿಯರ್ಗಳಿಗೂ, ಏರೋಸ್ಪೇಸ್ಗಳಿಗೂ ಗೊತ್ತಿರೋದಿಲ್ಲ. ನಿಮಗೆ ಗೊತ್ತಿದೆಯಾ? ಕೆಲವು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೇಳ್ರಿ. ಕಳೆದ ದಿನಗಳಲ್ಲಿ ನನಗೆ ತಮಾಷೆ ತರಿಸಿದಂತ ಒಂದು ವಿಷಯ, ಅದು ಹೆಸರು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಒಳ್ಳೇದಲ್ಲ. ಆದರೆ ಒಂದು ಬಾಹ್ಯಾಕಾಶದಲ್ಲಿ ಒಂದು ಉಪಗ್ರಹವನ್ನ ಬಿಟ್ಟಿದ್ದಾರೆ. ಆ ಉಪಗ್ರಹವನ್ನ ಬಿಟ್ಟಾಗ ಆ ಉಪಗ್ರಹ ಹೋಗಿ ಅಲ್ಲಿ ಒಂದು ವಸ್ತು, ಅದೊಂದು ಮಿಷಿನ್. ಆದ್ರೆ ಅಲ್ಲಿ ಆ ಮಿಷಿನ್ ಬಗ್ಗೆ ಒಬ್ಬ ವಿಜ್ಞಾನಿ ಹೇಳ್ತಾರೆ, ಏನಂತ ಅದಕ್ಕೊಂದು ಹೆಸರಿಟ್ಬಿಟ್ಟು ಹೇಳ್ತಾರೆ, ಅವನು ಹೋಗಿ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ, ನೀವೇನೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ. ಮಿಷಿನ್ ವಿಶ್ರಾಂತಿ ತಗೊಳ್ತಾ ಇದೆಯಂತೆ. ಅದೊಂದು ದೈವಿಕ ಸ್ವರೂಪ. ನಿಮಗೆ ಅದ್ರ ಎಕ್ಸಾಕ್ಟ್ ಆಗಿ ನಾವು ಹೆಸರುಗಳನ್ನು ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆದ್ರೆ ಅದು ಹೇಳೋದು ಒಳ್ಳೇದಲ್ಲ. ನಾನು ಹೇಳೋದೇನೆಂದ್ರೆ, ಬಾಹ್ಯಾಕಾಶವನ್ನ ನೋಡುವ ಅಂಥವುಗಳನ್ನ ಕಂಡು ಹಿಡಿದಿರುವಂತವರಿಗೂ ಕೂಡ ಅಂಥವರು ಈಗಲೂ ಕಲ್ಲು, ಮಣ್ಣು, ಗಿಡ, ಪ್ರಾಣಿ, ಪಕ್ಷಿಗಳನ್ನು, ಮಿಷಿನ್ಗಳನ್ನು ದೇವರಿಗೆ ಹೋಲಿಸ್ತಾ ಇದ್ದಾರೆ. ಹೌದಾ ಇಲ್ವಾ? ಎಷ್ಟೋ ಜನ ವಿಜ್ಞಾನಿಗಳು ಇವತ್ತಿಗೂ ಅವರು ಕಣ್ಣು ತೆರೆದಿಲ್ಲ. ಸತ್ಯ ದೇವರು ಯಾರು ಅಂತ ಗೊತ್ತಿಲ್ಲ, ಸೃಷ್ಟಿಕರ್ತನು ಯಾರು ಅಂತ ಗೊತ್ತಿಲ್ಲ. ಇವತ್ತು ಅವ್ರು ಹೋಗಿ ಏನ್ ಮಾಡ್ತಾ ಇದಾರೆ ಗೊತ್ತಾ? ಬೆಟ್ಟಗಳಿಗೂ, ನಾವು ಹೇಳ್ಬಾರ್ದು, ಕ್ಲಿಯರ್ ಆಗಿ ಹೇಳ್ಬಾರ್ದು, ಬೆಟ್ಟಗಳಿಗೆ ಹೋಗ್ತಾರೆ, ಹೋಗಿ ಮುಳುಗಿ ಬರ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಅವರಿಗೆ ಯೇಸು ಸ್ವಾಮಿ ಅಂತಲ್ಲ, ಸೃಷ್ಟಿಕರ್ತನು ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ. ನೋಡಿ, ಅಜ್ಞಾನಿಗಳಾಗಿರುವಂತ ನಮಗೆ ಕೆಲವರಿಗೆ ನಿಜವಾದ ಸೃಷ್ಟಿಕರ್ತನ ಯಾರು ಅಂತ ಅರಿವಾಗಿದೆ, ಆದರೆ ಬುದ್ಧಿ ಇರುವ, ಜ್ಞಾನ ಇರುವಂತ ಕೆಲವರಿಗೆ ನಿಜವಾದ ದೇವರು ಸೃಷ್ಟಿಕರ್ತನ ಯಾರು ಅಂತ ಗೊತ್ತಿಲ್ಲ. ನೋಡಿದ್ರ ಅದರ ಅರ್ಥ? ನೋಡಿದ್ರ ಈ ಲೋಕದ ಜ್ಞಾನ ಎಲ್ಲ ನಿಜವಾಗಿ ನಮ್ಮ ಮುಂದೆ ಏನೂ ಅಲ್ಲ. ಅವ್ರು ಅಂದ್ಕೊಳ್ತಾರೆ ನಾವು ಮಾಡೋದೇ ಕರೆಕ್ಟು, ನಾವು ಹೇಳೋದೇ ಕರೆಕ್ಟು. ತುಂಬಾ ಜನ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಅದು ಸತ್ಯ ಅಲ್ಲ. 100 ಜನ ಇದ್ದಾರೆ, 90 ಜನ ಒಂದು ಕಡೆ ನಿಂತ್ಕೊಂಡು ಕೂಗಿದ ಮಾತ್ರಕ್ಕೆ ಅದು ಸತ್ಯ ಆಗ್ಬಿಡುತ್ತಾ? ಹಾಗಲ್ಲ. ಆದ್ರೆ ಲೋಕ ಏನ್ ಹೇಳುತ್ತೆ ಗೊತ್ತಾ? 90 ಜನ ಒಂದು ಕಡೆ ಇದ್ದಾರೆ ಅಂದ್ರೆ ಅದು ಸರಿನೇ ಇರುತ್ತೆ ಅಂತಾರೆ. ಹೌದಾ ಇಲ್ವಾ? ಹಂಗೆ ಲೋಕ ಒಪ್ಕೊಳ್ಳೋದ್ರೆ, ಇಲ್ಲಪ್ಪ 90 ಜನ ಹೇಳ್ತಾ ಇದಾರಲ್ಲ ಅದೇ ಕರೆಕ್ಟು,
10 ಜನ ಇದಾರಲ್ಲ, ಕಡಿಮೆ ಜನ ಇದ್ದಾರೆ, ಅದು ಸುಳ್ಳು ಅಂತಾರೆ. ಲೋಕಕ್ಕೆ ಏನ್ ಬೇಕು ಗೊತ್ತಾ? ಸತ್ಯ ಅಲ್ಲ ಬೇಕಾಗಿರೋದು, ಜನಬಲ. ಜನಬಲ ಬೇಕಾಗಿರೋದು, ಮನುಷ್ಯರ ಮಾಯ ಮಾತುಗಳು ಬೇಕಾಗಿರೋದು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವು ಈ ಲೋಕದಲ್ಲಿ ಎಲ್ಲರೂ ಸೃಷ್ಟಿಕರ್ತನ ಕುರಿತಾಗಿ, ರಕ್ಷಣೆಯ ಕುರಿತಾಗಿ, ಆತ್ಮದ ಕುರಿತಾಗಿ ಹೀಯಾಳಿಸಿ ಮಾತನಾಡುವಾಗ ನಾವು ಸ್ಪಷ್ಟವಾಗಿರಬೇಕು. ನಾನು ಆರಾಧಿಸುವುದು ಸೃಷ್ಟಿಕರ್ತನಾದ ದೇವರನ್ನು, ನಾನು ನಂಬಿರುವಂತ ಮಾರ್ಗ ಸತ್ಯ ಮಾರ್ಗ. ನೀವೆಲ್ಲ ಕೂಗಾಡಿದ ಮಾತ್ರಕ್ಕೆ ಅದು ಸತ್ಯ ಆಗೋದಿಲ್ಲ, ಅದು ಸರಿ ಅನ್ನುವಂಥದ್ದು ನಮ್ಮಲ್ಲಿ ದೃಢವಾಗಿರಬೇಕು. ಈ ಸಮಸ್ತಕ್ಕೂ ಹಿಂದೆ ಒಬ್ಬನಿದ್ದಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳಿದ್ದೇವೆ, ಅದು ಸರಿಯಾದದ್ದು. ಸರಿ, ಮುಂದಕ್ಕೆ ಹೋಗುವಾಗ ಇಲ್ಲಿ ಹೇಳ್ತದೆ, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ, ಯಾರಲ್ಲಿ ಅಂತೆ? ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ, ನಾಶನ ಮಾರ್ಗದಲ್ಲಿರುವವರಲ್ಲಿಯೂ. ಯಾರು ರಕ್ಷಣಾ ಮಾರ್ಗದಲ್ಲಿದ್ದಾರೆ, ಯಾರು ನಾಶನ ಮಾರ್ಗದಲ್ಲಿದ್ದಾರೆ? ನಾವು ಅದು ತೀರ್ಪು ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಆದರೆ ಯಾರು ವಾಕ್ಯಾನುಸಾರವಾಗಿ, ಬೈಬಲ್ ಅನುಸಾರವಾಗಿ ನಡೆಯುತ್ತಿದ್ದಾರೋ, ಒಂದೇ ಮಾತು, ಬೈಬಲ್ ಅನುಸಾರವಾಗಿ ನಡೆಯುತ್ತಾ ಇದ್ದಾರೋ ಅವರು ರಕ್ಷಣಾ ಮಾರ್ಗದಲ್ಲಿ ಇದ್ದೀವಿ ಅಂತ ನಾವು ಅರ್ಥ ಮಾಡಿಕೊಳ್ತೇವೆ. ಅದನ್ನು ಬಿಟ್ಟು ಪಕ್ಕಕ್ಕೆ ಹೋದ್ರು, ನೀನು ಒಳ್ಳೆಯವನಾದರೂ, ನೀನು ಎಷ್ಟೇ ದಾನ ಧರ್ಮ ಮಾಡಿರು, ಏನೇ ಮಾಡಿರು, ಅದೆಲ್ಲವೂ ನಾಶನ ಮಾರ್ಗ. ದೇವರ ವಾಕ್ಯ ಹೇಳುತ್ತಾ ಇದೆ, ನಾವು ರಕ್ಷಣೆಯ ಮಾರ್ಗದಲ್ಲಿರುವಂತ, ಅಂದ್ರೆ ಕ್ರಿಸ್ತ ವಿಶ್ವಾಸಿಗಳಿಗೂ ಅನ್ಯ ಜನಗಳಿಗೂ ಕೂಡ ಏನಾಗಿರ್ಬೇಕಂತೆ? ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಯಾರ ಪರಿಮಳವಾಗಿದ್ದೇವೆ? ನಾವೆಲ್ಲರೂ ಒಂದು ಫ್ರಾಗ್ರೆನ್ಸ್, ಅಂದ್ರೆ ನಾವೆಲ್ಲರೂ ಒಂದು ಸುವಾಸನ ಭರಿತವಾದಂತ ದೇವರ ಸಾಕ್ಷಿಯ ಮಕ್ಕಳು. ಅರ್ಥ ಆಯ್ತಾ? ಯಾರ್ಯಾರಿಗೆ ನಾವು ದೇವರ ಮಕ್ಕಳು? ಪರಿಮಳ. ರಕ್ಷಣೆಯ ಮಾರ್ಗದಲ್ಲಿರುವವರಿಗೂ, ನಾಶನದ ಮಾರ್ಗದಲ್ಲಿರುವವರಿಗೂ ನಾವೇನಾಗಿದ್ದೀವಿ? ಪರಿಮಳವಾಗಿದ್ದೀವಿ. ಹೌದಾ ಇಲ್ವಾ? ನೀವು ನೋಡ್ರಿ, ಒಂದು ಮಲ್ಲಿಗೆ ಹೂವನ್ನ ತೆಗೆದುಕೊಳ್ಳ್ರಿ. ಮಲ್ಲಿಗೆ ಹೂವು ಅದನ್ನ ನಾವು ಇಡುವಾಗ ಅದು ಎಷ್ಟು ಫ್ರೆಶ್ ಆಗಿರುತ್ತೋ ಅಲ್ಲಿವರೆಗೂ ಅದು ಸ್ಮೆಲ್ ಹೊಡಿತಾ ಇರ್ತದೆ. ನಾವೇನಾದ್ರೂ ಸ್ಮೆಲ್ ನಾನು ಎಳೆದಾಕ್ತೀನಿ ಅಂದ್ರೆ ಎಷ್ಟು ಸ್ಮೆಲ್, ಅದು ಇಷ್ಟೇ ಹೂವು ಇರುತ್ತೆ, ಅದು ಎಷ್ಟು ಸ್ಮೆಲ್ ಬರುತ್ತಲ್ವಾ? ಎಷ್ಟು ಸ್ಮೆಲ್ ಬರುತ್ತೆ. ಅದಕ್ಕೆ ಗುಣ ಎಲ್ಲಿಂದ ಬಂತು? ಅದರಲ್ಲಿ ಒಂದು ಗುಣ ಇದೆ. ಅದು ನಾವೇನಾದ್ರೂ ಒಂದು ಮನೆಯಲ್ಲಿ ಸ್ವಲ್ಪ ಹೂ ತಂದಿಟ್ರೆ ಮನೆಯೆಲ್ಲ ಘಮ್ ಅಂತ ಇರ್ತದಲ್ವಾ? ಎಷ್ಟೋ ನೀವು ಹಣ್ಣನ್ನ ನೋಡ್ರಿ, ಹೂವನ್ನ ನೋಡ್ರಿ, ತರಕಾರಿಗಳನ್ನ ನೋಡ್ರಿ, ಅವುಗಳಿಗೆ ಒಂದು ಸ್ಮೆಲ್ ಅನ್ನ ದೇವರು ಕೊಟ್ಟಿದ್ದಾನೆ. ಅವ ಗುಣಗಳಿಗೆ ದೇವರು ಕೊಟ್ಟಿದ್ದಾನೆ. ತರಕಾರಿಗಳಲ್ಲಿ ಕೆಲವು ಗುಣವನ್ನು ನೋಡ್ರಿ, ಅವುಗಳನ್ನು ನೀವು ಸ್ವಲ್ಪ ಇದು ಮಾಡಿದ್ರೆ ಅದು ಸ್ಮೆಲ್ ಬರ್ತವೆ ಅಲ್ವಾ? ತರಕಾರಿಗಳಿಗೆ ಕೆಲವು ಸ್ಮೆಲ್ ಬರ್ತದೆ. ಹೀರೆಕಾಯಿ ಬರಲ್ವಾ ಸ್ಮೆಲ್ಲು? ಮೂಲಂಗಿ ಬರ್ತದೆ. ಇನ್ನೇನ್ ಬರ್ತದೆ? ಕ್ಯಾರೆಟ್ ಬರ್ತದ? ಆ ಸ್ವಲ್ಪ ಸ್ವಲ್ಪ ಇಸುಕದಾಗ ಬರ್ತವೆ ಅದು ಖಂಡಿತ. ಯಾವ ತರಕಾರಿಗಳು? ಹಣ್ಣುಗಳು ಬರುತ್ತಾ? ಬರುತ್ತೆ. ಮಾವಿನ ಹಣ್ಣು ಬರುತ್ತೆ, ಹಲಸಿನಕಾಯಿ ಏನಾದ್ರೂ ಇಟ್ಟರೆ ಹಣ್ಣಾಗ್ಬಿಟ್ರೆ ಎಷ್ಟು ಸ್ಮೆಲ್ ಬರುತ್ತೆ ಅಲ್ವಾ? ಹಣ್ಣುಗಳಿಗೆ ಸ್ಮೆಲ್ ಇದೆ, ಹೂಗಳಿಗೆ ಸ್ಮೆಲ್ ಇದೆ, ತರಕಾರಿಗಳಿಗೆ ಸ್ಮೆಲ್ ಇದೆ. ಹಾಗೇನೆ ಮನುಷ್ಯರಿಗೂ ಕೂಡ ಸ್ಮೆಲ್ ಇದೆ. ಹೌದು ಪಾಸ್ಟ್ರೆ, ಸ್ನಾನ ಮಾಡದೇ ಇದ್ರೆ ಸ್ಮೆಲ್ ಬಂದೇ ಬರುತ್ತೆ ಅಲ್ವಾ? ಆ ಸ್ಮೆಲ್ ಎಲ್ಲ ನಾವು ಹೇಳ್ತಾ ಇರೋದು. ದೇವರು ಹೇಳ್ತಾರೆ ಸ್ಮೆಲ್ ಬೇರೆನೆ. ನಾವು ಅನೇಕರ ಮುಂದೆ ನೋಡುವಾಗಲೇ, ನೋಡಪ್ಪ ಇವರು ಅದು ಯಾವ ಕಾರಣಗಳಿಂದ ಆಗಿರ್ಬೋದು, ಇವರು ನೋಡಪ್ಪ ಎಷ್ಟು ಕ್ರಿಸ್ತನ ಪರಿಮಳವಾಗಿದ್ದಾರೆ, ಇವರು ದೇವರ ಮಕ್ಕಳಪ್ಪ ಅಂತ ಹೇಳ್ತಾ ಇದ್ರು. ಮೊದಲನೇದಾಗಿ ಅಂತಿಯೋಕ ಎಂಬ ಪಟ್ಟಣದಲ್ಲಿ ಅಲ್ಲಿ ಬರುತ್ತಿದ್ದಂತ ವಿಶ್ವಾಸಿಗಳನ್ನ ನೋಡಿ ಕೆಲವರೊಂದು ಹೆಸರು ಕೊಟ್ಟರು. ಏನ ಹೆಸರು? ಇವರು ಕ್ರಿಶ್ಚಿಯನ್ಸ್. ಎಲ್ಲಿ ಬಂತು ಮೊದಲ ಹೆಸರು ಅವ್ರಿಗೆ? ಅಂತಿಯೋಕ್ಯದಲ್ಲಿ ಫಸ್ಟ್ ಹೆಸರು ಕೊಟ್ಟಿದ್ದು ಇವರು ಕ್ರೈಸ್ತರು, ಕ್ರಿಶ್ಚಿಯನ್ಸ್ ಅಂತ ಹೆಸರು ಕೊಟ್ಟರು. ಹೇಗೆ ಕೊಟ್ಟರು ಕ್ರಿಶ್ಚಿಯನ್ಸ್ ಅಂತ? ಕ್ರಿಶ್ಚಿಯನ್ಸ್ ಅಂದ್ರೆ ಏನು? ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ಹಿಂಬಾಲಕರು. ಅದರ ಅರ್ಥ ಏನು ಗೊತ್ತಾ? ಯೇಸು ಕ್ರಿಸ್ತರನ್ನ ಅವರು ಪ್ರತಿಬಿಂಬಿಸುತ್ತಿದ್ರು. ಅವ್ರು ನೋಡುವಾಗಲೇ ಅರ್ಥ ಆಯ್ತು, ಯೇಸು ಸ್ವಾಮಿ ಹಿಂಗೆ ಇದ್ದಿದ್ದು, ಯೇಸು ಸ್ವಾಮಿ ಹಿಂಗೆ ಮಾತಾಡ್ತಾ ಇದ್ದಿದ್ದು, ಯೇಸು ಸ್ವಾಮಿ ಹಿಂಗೆ ನಡ್ಕೊಳ್ತಾ ಇದ್ದಿದ್ದು ಅಂತ ಹೇಳ್ತಾ ಇದ್ರು. ಈಗ ಒಂದು ವಿಷಯ ಹೇಳ್ತಾನೆ, ಪೇತ್ರನು ಏನ್ ಮಾಡ್ದ ಗೊತ್ತಾ? ಪೇತ್ರನು ಯೇಸು ಸ್ವಾಮಿಯನ್ನು ಹಿಡಿಯಲ್ಪಟ್ಟಾಗ ದೂರದಿಂದ ಹೋಗಿ ನೋಡ್ತಾ ಇದ್ದಾನೆ. ಈಗ ಅಲ್ಲಿ ನಾವು ಜನರೆಲ್ಲ, ಈಗ ಉದಾಹರಣೆಗೆ ನಾವೆಲ್ಲರೂ ಸೌತ್ ಇಂಡಿಯನ್ಸ್ ಎಲ್ಲ ಒಂಥರ ಇರ್ತೀವಿ. ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಬಂದು ನಾರ್ತ್ ಇಂಡಿಯನ್ ಒಬ್ರು ಕೂತ್ಕೊಂಡ್ರೆ, ನಾರ್ತ್ ಇಂಡಿಯನ್ ಅಂದ್ರೆ ಯಾರಾದ್ರೂ ನಾಗಾಲ್ಯಾಂಡ್, ಮಣಿಪುರ್ ಯಾರನ್ನ ಕೂತ್ಕೊಂಡ್ರೆ ಗೊತ್ತಾಗುತ್ತಾ?
ಅವ್ರು ನೋಡುವಾಗ ಗೊತ್ತಾಗುತ್ತೆ ಅವ್ರ ಫೇಸು, ಇವ್ರು ನಮ್ಮ ಕಡೆಯವರಲ್ಲ ಅಂತ ಗೊತ್ತಾಗುತ್ತೆ. ಈಗ ನಾನು ಹೇಳ್ತೇನೆ, ಯೇಸು ಸ್ವಾಮಿಯನ್ನ ಹಿಡಿದ್ರು, ಪೇತ್ರನ ದೂರನೇ ಓಡಾಡ್ತಾ ಇದ್ದಾನೆ, ದೂರ ಓಡಾಡ್ತಾ ಇದ್ದಾನೆ. ಅವ್ರು ಮಾತಾಡೋ ಹತ್ರ ಕೂತ್ಕೊಳ್ತಾ ಇದ್ದಾನೆ. ಹೋಗಿ ಕೂತ್ಕೊಳ್ಳುವಾಗ ಪೇತ್ರನನ್ನ ಜನರು ಏನಂತ ಕ್ವಶನ್ ಮಾಡಿದ್ರು, ನೀನು ಕೂಡ ಅವರಲ್ಲಿ ಒಬ್ಬ ಇದ್ದವನೇ. ಅದರ ಅರ್ಥ ಏನು ಗೊತ್ತಾ, ಹೆಂಗೆ ಗೊತ್ತಾ ಅವನು ಕಂಡುಹಿಡಿದಿದ್ದು? ಅವನ ನಡವಳಿಕೆಯನ್ನು ನೋಡಿ, ಅವನ ಮಾತನ್ನು ನೋಡಿ ಅವನು ಕಂಡುಹಿಡಿದು, ಇನ್ನೇನು ಅವನ ಮುಖ ನೋಡಿ ಎಲ್ಲ ಕಂಡುಹಿಡಿದಿದ್ದು. ಅರ್ಥ ಆಗ್ತಾ ಇದೆಯಾ? ಅವನ ಮುಖ ನೋಡಿ ಕಂಡುಹಿಡಿದಿಲ್ಲ, ಆದರೆ ಅವರು ಮಾತಾಡುವಾಗ ಇವನು ಮಾತಾಡ್ತಾನೆ ಜೊತೆಯಲ್ಲಿ. ಆವಾಗ ಹೇಳ್ತಾನೆ, ನೀನು ಅವನಲ್ಲೊಬ್ಬರು ತಾನೇ ನೋಡಿ. ಹಾಗೆ ಪೇತ್ರನು ಯೇಸುವಿನ ಗುಂಪಿನಲ್ಲಿದ್ದವನು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತದೆ. ಈ ದಿನ ನನ್ನ ಪ್ರಿಯ ದೇವಜನವೇ, ಯೇಸುವಿನ ಮಕ್ಕಳಾಗಿರುವಂತ ನಾವು ಕೂಡ ಕೆಲವು ಸಾಕ್ಷಿ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿಯಾದರೂ ಹೋಗಿ ಸೀಟ್ ಬಿಟ್ಕೊಡೋದು, ಇಲ್ಲಾಂದ್ರೆ ಹೆಲ್ಪ್ ಮಾಡೋದು, ಡ್ರಾಪ್ ಮಾಡೋದು, ಏನಾದರೂ ಹೋಗುವಾಗ ಕೆಲವರು ಆಟೋಮೆಟಿಕ್ ಕೇಳ್ತಾರೆ, ನೀವು ಕ್ರಿಶ್ಚಿಯನ್ಸಾ ಅಂತ ಕೇಳ್ತಾರಂತೆ. ಹೌದಾ ಇಲ್ವಾ? ಎಲ್ಲಿಂದ ಗೊತ್ತಾಗುತ್ತೆ ಆ ಗುಣ? ಯೇಸುವಿನ ಮಕ್ಕಳಲ್ಲಿ ಮಾತ್ರ ಇರುತ್ತದೆ. ಕೆಲವರೆಲ್ಲ ಜಗಳ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ಆದ್ರೆ ಕೆಲವರು ಸುಮ್ಮನೆ ಇರ್ತಾರೆ ಸೈಲೆಂಟ್ ಆಗಿ. ಅವರು ಅಂದ್ಕೊಡ್ತಾರೆ, ನೋಡು ದೇವ್ರ ಮಕ್ಕಳು ಇವರು, ಅದಕ್ಕೆ ಹಿಂಗ್ ಸುಮ್ಮನೆ ಇದ್ದಾರೆ. ಇದಕ್ಕೆ ಆಪೋಸಿಟ್ ಗ್ರೂಪ್ಗಳು ಇದ್ದಾರೆ, ದೇವರ ನಾಮವನ್ನು ಅವಮಾನ ಪಡಿಸುವಂತವರಾಗಿಯೂ ಇದ್ದಾರೆ. ಆದರೆ ನಾವಿರುವ ಜಾಗಗಳಲ್ಲಿ, ನಾವು ಕೆಲವರು ಕುಟುಂಬಗಳಲ್ಲಿ ಹಾಡು ಪ್ರಾರ್ಥನೆ ಮಾಡುವಾಗ ನೋಡು, ಅವರು ಈ ಟೈಮ್ಗೆ ಕರೆಕ್ಟ್ ಆಗಿ ಪ್ರಾರ್ಥನೆ ಮಾಡ್ತಾರೆ, ಹಾಡಾಡ್ತಾರೆ, ಅವ್ರ ದೇವ್ರ ಮಕ್ಕಳು, ಅವ್ರ ಮನೇಲಿ ಯಾವಾಗೂ ಪ್ರೇಯರ್ ನಡೆಯುತ್ತೆ ಅಂತ ಐಡೆಂಟಿಫೈ ಮಾಡ್ತಾರೆ. ಅದು ಅಲ್ವಾ? ಯಾರ ಮನೆಯಲ್ಲಾದ್ರೂ ಒಂದ್ ವೇಳೆ ಅಕ್ಕಪಕ್ಕ, ಒಂದ್ ವೇಳೆ ತುಂಬಾ ದೂರ ಇದ್ರೆ ತೊಂದರೆ ಇಲ್ಲ, ಪಕ್ಕದಲ್ಲೇ ಇರ್ತಾರೆ. ನಾವೊಂದು ಹಾಡಾಡಿ ಪ್ರಾರ್ಥನೆ ಮಾಡುವಾಗ ನೋಡು ಅವ್ರು ದೇವ್ರ ಮಕ್ಕಳಪ್ಪ, ದೇವ್ರಿಗೆ ಹಾಡಾಡಿ ಪ್ರಾರ್ಥನೆ ಮಾಡ್ತಾರೆ ಈ ಟೈಮ್ಗೆ ಅನ್ನೋದು ಆಟೋಮೆಟಿಕ್ ಆಗಿ ಅವ್ರಿಗೆ ಗೊತ್ತಾಗಿರ್ಬೇಕು. ಆದ್ರೆ ನಮ್ಮಲ್ಲಿ ಆ ತರದ ಫ್ರೆಗ್ರೆನ್ಸ್, ಆ ತರದ ಸುವಾಸನೆ ಇದೆಯಾ ಎಂದು ನಾವು ನೋಡಿಕೊಳ್ಳಬೇಕು. ಹಾಗಾದ್ರೆ ನಾವು ಯಾವ ರೀತಿಯಾದಂತ ಸುವಾಸನೆಯನ್ನ ಸಮಾಜದಲ್ಲಿ ನಾವು ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಅನ್ನೋದು ನೋಡ್ಬೇಕು. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ಕ್ರಿಸ್ತನು ನಿಮ್ಮನ್ನ ಪ್ರೀತಿಸಿ, ಕೇಳಿಸ್ಕೊಳ್ಳಿ ಚೆನ್ನಾಗಿ, ಕ್ರಿಸ್ತನು ನಿಮ್ಮನ್ನ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಇದು? ಈಗ ಮಸಾಲೆಗಳನ್ನ ಮಾಡ್ತಾರಲ್ವಾ, ಏನ್ ಮಾಡ್ತಾರೆ? ಮಸಾಲೆ ಸಾಂಬಾರ್ ಪೌಡರ್ ಮಾಡ್ಬೇಕಾದ್ರೆ ಕೆಲವನ್ನೆಲ್ಲ ಹಾಕಿ ಏನ್ ಮಾಡ್ತಾರೆ, ಅದನ್ನ ಸಾಂಬಾರ್ ಪೌಡ್ರು ಇಲ್ಲ ಮಸಾಲೆ ಪೌಡ್ರ್ ಏನಾದ್ರು ಮಾಡ್ಬೇಕಾದ್ರೆ ಧನಿಯಾ ಪೌಡ್ರ್ ಇಲ್ಲ ಬೇಯಿಸ್ಬಿಟ್ಟು ಕೆಲವೆಲ್ಲ ಮಿಕ್ಸ್ ಮಾಡಿ ಹುರಿದು ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಮಿಷಿನ್ಗೆ ಹಾಕ್ತಾರೆ. ಎಲ್ಲ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕಿದ್ಮೇಲೆ ಅದರ ಸ್ಮೆಲ್ ಹೆಂಗಿರುತ್ತೆ? ಘಮ್ ಅಂತದಲ್ವಾ? ಹೌದು. ಆ ಪೌಡರ್ ಅಂದ್ರೆ ಆ ಬೀಜ ಧನಿಯಾ ಪೌಡರ್ ಬೀಜ ಎಲ್ಲ ಕುಟ್ಟಲ್ಪಟ್ಟಾಗ, ಈಗ ಮಿಷಿನ್ ಆಗಿದೆ, ಮೊದಲು ಕುಡ್ತಾ ಇದ್ರು, ಅದನ್ನು ಜಜ್ಜುವಾಗ ಅದರಲ್ಲಿರುವಂತ ಸ್ಮೆಲ್ ಏನಾಗ್ತಾ ಇತ್ತು? ಘಮ ಘಮ ಅಂತ ಆಚೆ ಬರ್ತದೆ. ಏನನ್ನ ಆಗಲಿ, ಈಗ ಒಂದು ಶುಂಠಿಯನ್ನ ನೀವು ಹೊಡೀರಿ, ಧನಿಯಾ ಪೌಡರ್ನ ಹೊಡೀರಿ, ಚಕ್ಕೆ ಲವಂಗನ ಹೊಡೀರಿ, ಇನ್ನೇನೇನು ಎಲ್ಲ ಹೇಳ್ಬಿಟ್ಟಿದ್ದೀರಿ ಪಾಸ್ಟೇ. ಏಲಕ್ಕಿ ಹೊಡೆದಾಗ ಅದು ಸ್ಮೆಲ್ಲು, ಹೊಡೆದಾಗ ಇನ್ನೇನು ಹೊಡೆದಾಗ ಲವಂಗ ಹೊಡೆದಾಗ ಅದು ಸ್ಮೆಲ್ ಬರ್ತದೆ. ಅಂದ್ರೆ ಅದು ಜಜ್ಜಿದಾಗ ಅದೇನಾಗುತ್ತೆ? ಘಮ್ ಅಂತ ಸ್ಮೆಲ್ ಬರ್ತದೆ. ನಿಮ್ಮನ್ನು ಹೊಡೆದಾಗ ಗೊತ್ತಾಗುತ್ತೆ, ನಿಮ್ಮನ್ನು ಬೈದಾಗ ಗೊತ್ತಾಗುತ್ತೆ ನೀವು ಎಂತ ಕ್ರಿಶ್ಚಿಯನ್ಸ್ ಅಂತ. ಎಂತ ಸ್ಮೆಲ್ ಬರ್ತದಂತೆ. ಏನೋ ನೀಟಾಗಿ ಭಾನುವಾರ ಇರ್ತೀವಿ ಸೂಪರ್ ಆಗಿ, ಏನಾದ್ರೂ ಮನೇಲಿ ಹೋಗಿ ಸ್ವಲ್ಪ ಕೆದಗಿದ್ರೆ ಎಲ್ಲ ಮಾತುಗಳು ಆಚೆ ಬರ್ತವೆ. ಅವಾಗ ಗೊತ್ತಾಗುತ್ತೆ, ವಾವ್ ಎಂತ ಕ್ರಿಶ್ಚಿಯನ್ ಅಪ್ಪ ನೀನು ಅಲ್ವಾ. ಕೋಪ ಬಂದಾಗ ಗೊತ್ತಾಗುತ್ತೆ ನೀನು ಎಂತ ಕ್ರಿಶ್ಚಿಯನ್ ಅಂತ. ನಿನ್ನನ್ನು ಸ್ವಲ್ಪ ಬೈದು, ಸ್ವಲ್ಪ ಕಲಗಿಸಿ, ಸ್ವಲ್ಪ ನೋವು ಕೊಟ್ಟು, ಸ್ವಲ್ಪ ಸಾಲ ಬಾಧೆ ಬಂದಾಗ, ಸ್ವಲ್ಪ ರೋಗ ಬಾಧೆ ಬಂದಾಗ ಬರ್ತದೆ, ಅಯ್ಯೋ ದೇವರಿಗೆ ಎಷ್ಟು ಮಾಡಿಲ್ಲ ನಾನು, ಯಾಕೆ ನನಗೆ ಕಷ್ಟ ಅಲ್ವಾ. ಸ್ವಲ್ಪ ನೋವು ಬರಕ್ಕಿಲ್ಲ ಅಲ್ವಾ. ಯೋಬನ ಕುರಿತಾಗಿ ಅವನ ಹೆಂಡತಿ ಹೇಳಿದ ಹಂಗೇನೆ, ಏನು ದೇವರು ಅಂತ ಮಾಡಿದ್ದು ಜಾಸ್ತಿ, ದೇವ್ರು ಏನ್ ಮಾಡ್ದ, ಎಲ್ಲ ಕಿತ್ಕೊಂಡ್ಬಿಟ್ಟ, ಹೋಗು ನೀವು ಹೋಗಿ ದೇವ್ರನ್ನ ಬೈದ್ಬಿಟ್ಟು ನೀನು ಹಾಳಾಗಿ ಹೋಗು ಅಂತ. ಆದ್ರೆ ಯೋಬನು
ಅಷ್ಟು ಕಷ್ಟ ಬಂದರೂ ಕೂಡ ಅವನು ಹೇಳ್ತಾ ಇದ್ದೇನೆ, ದೇವರೇ ನಿನಗೆ ಸ್ತೋತ್ರಪ್ಪ ಅಂತ ಇದ್ದ. ನೋಡ್ದಾ, ಕ್ರೈಸ್ತರನ್ನ ಅದೇ ಹೇಳುವ, ನಾನು ಅರ್ಥ ಮಾಡ್ಕೊಳ್ಳಿ, ಅದು ಜಜ್ಜಿದಾಗಲೇ ಅದರ ಸ್ಮೆಲ್ ಬರೋದು, ಅದನ್ನು ಕುಟ್ಟಿದಾಗ ಬರೋದು, ಅದು ನೋವು ಕೊಟ್ಟಾಗ ಅದರ ಸ್ಮೆಲ್ ಬರೋದು ಅಲ್ವಾ? ಅದೇ ರೀತಿಯಲ್ಲಿ ನಮಗೆ ಕಷ್ಟ ಬಂದಾಗಲೇ ನಾವು ಎಂಥ ದೇವರ ಮಕ್ಕಳು ಗೊತ್ತಾಗುತ್ತದೆ. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ? ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ರೋಗದಲ್ಲಿ, ಅವಮಾನಗಳಲ್ಲಿ, ಕಿರಿಕಿರಿಗಳಲ್ಲಿ, ತೊಂದರೆಗಳಲ್ಲಿ ನಾವು ಶಾಂತವಾಗಿದ್ದುಕೊಂಡು, ಅಪ್ಪ ನಿನ್ನ ಮನಸ್ಸು ನನಗೆ ಕೊಡಯ್ಯ, ನೀನಾಗಿದ್ರೆ ಏನ್ ಮಾಡ್ತಾ ಇದ್ದೆ ಈ ಜಾಗದಲ್ಲಿ? ಯೇಸು ಸ್ವಾಮಿ ಆಗಿದ್ರೆ ಏನ್ ಮಾಡ್ತಾ ಇದ್ರು? ಹೊಡಿದ ತಕ್ಷಣ ನಾನು ನೀನು ನೋಡ್ಕೊತೀನಿ ಇರೋ ಅಂದ್ರೆ ಸ್ವಾಮಿ ಚಾಟಿಯಲ್ಲಿ ಹಾಕಿ ಕೊರಡೆಗಳು ನೋಡ್ತಾ ಇದ್ರೆ ಸುಮ್ಮನೆ ಹಂಗೆ ಲೈಟಾಗಿ ನೋಡ್ಬಿಟ್ಟು ಒಂದ್ ದಿವಸ ವಾಪಸ್ ಬರ್ತೀನಿ, ಆವಾಗ ನೋಡ್ಕೊಂತೀನಿ ಅಂದ್ರೆ ಸ್ವಾಮಿ? ಉಗಿದವ್ರನ್ನ ಬೈದವ್ರನ್ನ ಎಲ್ಲ ಜ್ಞಾಪಕ ಇಟ್ಕೊಂಡ್ರ? ಬಟ್ ಅದಕ್ಕೆ ಈ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನನ್ನು, ಅಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧವಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ, ಆ ರೀತಿಯಾಗಿ ಅದೇ ಪ್ರಕಾರ ನೀವು ಏನು ಮಾಡ್ಬೇಕಂತೆ? ಪ್ರೀತಿಯಲ್ಲಿ ಹೇಗೆ ನಡೆದುಕೊಳ್ಬೇಕು? ಪ್ರೀತಿಯಲ್ಲಿ ನಡ್ಕೊಳ್ತೀವ ನಾವು? ದೇವರ ಮಕ್ಕಳಾಗಿರುವ ನಾವು ಪ್ರೀತಿಯಲ್ಲಿ ನಡ್ಕೊಳ್ಳಬೇಕು, ಕ್ಷಮಿಸಬೇಕು. ಏಸಪ್ಪ ಕ್ಷಮಿಸಿದ ಹಾಗೆ ಕ್ಷಮಿಸಬೇಕು, ಏಸಪ್ಪ ಪ್ರೀತಿಸಿದ ಹಾಗೆ ಪ್ರೀತಿಸಬೇಕು. ಆದರೆ ನಮ್ಮಲ್ಲಿ ಆ ಗುಣ ಬರುತ್ತಾ ಇದೆಯಾ? ಇಲ್ಲ. ಕೆಣಕಿದ ತಕ್ಷಣ, ನೋವು ಕೊಟ್ಟ ತಕ್ಷಣ ನಮ್ಮ ನಡವಳಿಕೆ ಹೇಗಿರ್ತಾ ಇದೆ? ಇದು ಬಹಳ ಮುಖ್ಯ. ಹೇಗಿರ್ತಾ ಇದೆ ನಮ್ಮ ನಡವಳಿಕೆ? ಯೇಸು ಸ್ವಾಮಿ ಎಲ್ಲಾ ಸಂದರ್ಭಗಳಲ್ಲಿ ಒಂದೇ ರೀತಿಯಾಗಿದ್ದರು. ಯೇಸುವಿನ ಮಕ್ಕಳಾದ ನಾವು ಕೂಡ, ದೇವರ ವಾಕ್ಯ ಏನು ಹೇಳುತ್ತೆ? ಯೇಸುವಿನ ಮಕ್ಕಳೆನಿಸಿಕೊಂಡಿರುವ ನೀವು ನಾನು ಯೇಸುವಿನ ಹಾಗೆ ನಡ್ಕೊಳ್ಳುವಂತ ಜವಾಬ್ದಾರಿಯಲ್ಲಿದ್ದೇವೆ. ಮೊದಲನೇ ವಾಕ್ಯ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ತನ್ನನ್ನ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಅರ್ಪಿಸಿಕೊಂಡಂತೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ನಾವೇನ್ ಮಾಡ್ಬೇಕಂತೆ? ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಯಾವ್ದ್ರಲ್ಲಿ ನಡ್ಕೋಬೇಕು? ಪ್ರೀತಿಯಲ್ಲಿ ನಡೆದುಕೊಳ್ಬೇಕು. ಸುಲಭ ಅಲ್ಲ. ಯೇಸು ಸ್ವಾಮಿಗೆ ಸಾಧ್ಯ ಆಯಿತು, ನಮಗೆ ಸಾಧ್ಯ ಆಗಲ್ಲ. ಆದರೆ ಯೇಸು ಸ್ವಾಮಿಯ ಮಕ್ಕಳಾಗಿರುವಂತ ನಮಗೆ ಸ್ವಲ್ಪ ಆದರೂ ಪ್ರಯತ್ನ ಮಾಡಬೇಕಲ್ವಾ? ಪ್ರಯತ್ನ ಮಾಡಬೇಕು. ನಾವು ಪ್ರತಿನಿತ್ಯ ಪ್ರಯತ್ನ ಮಾಡಬೇಕು. ನಿಜವಾಗಿ ಹೇಳ್ಬೇಕಾದ್ರೆ ಪ್ರತಿ ಕ್ಷಣನೂ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಈ ಲೋಕದಲ್ಲಿ ಯೇಸುವಿನ ಹಾಗೆ ಜೀವಿಸುವುದಕ್ಕೆ ಸಾಧ್ಯ ಇಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ. ನಾವು ಸುಗಂಧ ವಾಸನೆಯಾಗಿದ್ದೇವಾ? ದೇವರಿಗಾಗಿ ಜಜ್ಜಲ್ಪಟ್ಟಾಗ, ಕುಟ್ಟಲ್ಪಟ್ಟಾಗ, ನೋಯಿಸಲ್ಪಟ್ಟಾಗ ನಾವು ಹೇಗಿರ್ತಾ ಇದ್ದೀವಿ? ಕೆಲವು ಸಂದರ್ಭಗಳಲ್ಲಿ ದೇವರು ನಮ್ಮನ್ನ 100ಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ, 0ಗೆ ತೆಗೆದುಕೊಂಡು ಬರ್ತಾನೆ. ಇರೋದೆಲ್ಲ ಹೋಗ್ತಾ ಇದ್ರೆ ನಮ್ಮ ಮನಸ್ಸು ಹೇಗಿರ್ತದೆ? ಎಷ್ಟೋ ಜನರು ಯೇಸುವನ್ನ ಬಿಟ್ಟು ಹೊರಟೋಗ್ತಾರೆ ಗೊತ್ತಾ? ನನಗೆ ದೇವರು ಏನು ಕೊಟ್ಟಿದ್ದಾರೆ? ಎಲ್ಲ ಕಿತ್ಕೊಂಡಿದ್ದಾರೆ ನನ್ನಿಂದ, ನಾನು ಯಾಕೆ ದೇವ್ರಿಗೆ ಏನು ಮಾಡ್ಬೇಕು? ಎಲ್ಲ ಕಿತ್ಕೊಂಡಿದ್ದಾರೆ ನನ್ನಿಂದ ಅಂತ ಹೇಳ್ಬಿಟ್ಟು ದೇವರಿಗೆ ವಿರೋಧವಾಗಿ ಹೋಗ್ತಾರೆ. ನಾವು 0 ಆದಾಗಲೂ, ನಮ್ಮ ಹತ್ರ ಏನು ಇಲ್ಲದೆ ಇದ್ದಾಗಲೂ ನಾವು ನಮ್ಮ ಗುಣವನ್ನು ನಾವು ತೋರ್ಪಡಿಸಬೇಕು. ನಮ್ಮ ಗುಣ ಏನು ನೋಡಿ? ಏಲಕ್ಕಿಯನ್ನು ನಾವು ಜಜ್ಜಿದ್ರೆ ಏಲಕ್ಕಿ ಸ್ಮೆಲ್ಲೇ ಬರುತ್ತೆ. ಅಯ್ಯೋ ನನಗೆ ನೋವು ಕೊಟ್ಟರು ಅಂತ ಅದು ಬೇರೆ ಸ್ಮೆಲ್ ಆಗುತ್ತಾ? ಇಲ್ಲ, ಅದೆಲ್ಲ ತಾನೆ. ಕೆಲವು ಎಣ್ಣೆಗಳು ಇದಾವೆ, ಆ ಎಣ್ಣೆಗಳು ಅಷ್ಟೇನೆ, ಕೊಬ್ಬರಿ ಇಲ್ಲ ಬೇರೆ ನಾವು ನೋಡ್ತೇವೆ, ಅವುಗಳನ್ನ ಜಜ್ಜಲ್ಪಟ್ಟಾಗ ಅದು ಎಣ್ಣೆ ಆಗಿ ಮಾರ್ಪಡುತ್ತವೆ. ಅದು ಅದರ ಗುಣವನ್ನು ತೋರಿಸುತ್ತದೆ. ಕ್ರಿಸ್ತನ ಮಕ್ಕಳಾಗಿರುವಂತ ನಮಗೆ ಶೋಧನೆಗಳು, ಕಷ್ಟಗಳು, ವಿರೋಧಗಳು, ಹಿಂಸೆಗಳು, ಇಕ್ಕಟ್ಟುಗಳು, ಅನಾರೋಗ್ಯಗಳು, ಸಮಸ್ಯೆಗಳು ಬಂದಾಗ ಕ್ರಿಸ್ತನ ಸುವಾಸನೆಯನ್ನು ನಾವು ತೋರಿಸುವಂತವರಾಗಿರಬೇಕು. ದೇವಜನವೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಫಿಲಿಪಿಯರಿಗೆ 4ನೇ ಅಧ್ಯಾಯ 18ನೇ ವಾಕ್ಯ, ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ ಎಂದು ಹೇಳುತ್ತಾ ಇದೆ. ನೀವೇನು ಕೊಟ್ಟು ಕಳುಹಿಸಿದ್ರಲ್ವಾ,
ಅದು ನನ್ನ ಮನಸ್ಸನ್ನು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುದವನಾಗಿದ್ದೇನೆ. ನಿಮಗೆ ಒಳ್ಳೆ ಸ್ಮೆಲ್ ಬಂದಾಗ ನಿಮಗೆ ಇಷ್ಟ ಆಗುತ್ತಾ, ಕೆಟ್ಟ ಸ್ಮೆಲ್ ಬಂದಾಗ ಇಷ್ಟ ಆಗುತ್ತಾ? ಎಲ್ಲಾದ್ರೂ ಒಂದು ಹೋಗ್ತಿರೋ ಒಂದು ಮನೆಗೆ ಒಳ್ಳೆ ಸ್ಮೆಲ್ ಇದ್ರೆ ಇನ್ನೂ ಸ್ವಲ್ಪ ಕುತ್ಕೊಳ್ಳೋಣ ಅನಿಸ್ತದೆ ಅಲ್ವಾ? ಚೆನ್ನಾಗಿದೆಯಪ್ಪ, ತಣ್ಣಗಿದೆ, ಸ್ಮೆಲ್ ಕೂಡ ಚೆನ್ನಾಗಿದೆ, ಕುತ್ಕೊಳ್ಳೋಣ ಅನಿಸ್ತದೆ. ಮನೆಗೆ ಹೋದ ತಕ್ಷಣ ಗಬ್ಬು ವಾಸನೆ ಬರ್ತಾ ಇತ್ತು ಅಂದ್ರೆ ಅವ್ರಿಗೆ ರೂಢಿ ಆಗಿರ್ತದೇನೋ, ಅಲ್ಲ ಯಾರದೇ ಆಗ್ಲಿ ರೂಢಿ ಆಗ್ಬಿಟ್ಟಿರ್ತದೆ, ಅವ್ರಿಗೆ ಓಕೆ ಕುತ್ಕೊಳ್ಳಿ ಅಷ್ಟೇ, ಕುತ್ಕೊಳ್ಳಿ ಅಂತ ಇರ್ತಾರೆ. ನಾವು ಇಲ್ಲ ಸಿಸ್ಟರ್ ನನಗೆ ಬೇರೆ ಕೆಲಸ ಇದೆ, ಸ್ವಲ್ಪ ಏನೋ ಅರ್ಜೆಂಟ್ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ ಅಲ್ವಾ? ಹಾಗೇನೆ ಎಲ್ಲೇ ಆಗ್ಲಿ ನಾವು ಗಲೀಜಿರುವ ಸ್ಥಳದಲ್ಲಿ, ಗಬ್ಬು ಹೊಡೆಯುವ ಸ್ಥಳದಲ್ಲಿ ನಾವು ಕುತ್ಕೊಳ್ಳಲ್ಲ. ಅದಕ್ಕೆ ಸೇವಕರೆಲ್ಲ ಒಂದು ಉದಾಹರಣೆ ಹೇಳ್ತಾ ಇರ್ತಾರೆ. ಒಂದು ಕುರಿಮರಿ ಅಂತ ಇರಬೇಕು, ಹಂದಿ ಮರಿ ಅಂತ ಇರಬಾರ್ದಂತೆ. ಕುರಿಮರಿಯ ಸ್ವಭಾವ ಏನಂತೆ? ಹೊಲಸು ನೋಡಿದ ತಕ್ಷಣ ಅಲ್ಲಿ ಓಡೋಗ್ತದೆ, ಅಲ್ಲಿರಲ್ಲ ಅದು. ಉದಾಹರಣೆಗೆ ಏನಾದ್ರೂ ಒಂದು ಹೊಲಸು ನೀರಲ್ಲಿ ನೀವು ಕುರಿಯನ್ನು ಎತ್ತಾಕ್ರಿ, ಅದು ಆ ಕಡೆ ಈ ಕಡೆ ಒದ್ದಾಡಿ ಆಚೆ ಬಂದು ಒದರಿಸ್ಕೊಂಡು ಓಡ್ತಾ ಇರ್ತದೆ. ಆದ್ರೆ ಹಂದಿ ಮರಿನ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಅಣ್ಣ ಎಷ್ಟು ಒಳ್ಳೆಯವಣ್ಣ ನೀನು, ನನಗೆ ಬೇಕಾಗಿರೋ ಜಾಗದಲ್ಲಿ ಹಾಕಿದೀಯಾ, ಇನ್ನೇ ಸ್ವಲ್ಪ ತಿಲ್ಲೇ ಇರ್ತೀನಿ ಅಣ್ಣ, ಅಣ್ಣ ಕರಿಬೇಡ ಅಂತದ್ದು. ಯಾಕೆಂದ್ರೆ ಅದಕ್ಕೆ ಅದು ಇಷ್ಟ, ಅದು ಹೆಸರು ಇಷ್ಟ. ಹಾಗಾದ್ರೆ ದೇವರ ಮಕ್ಕಳಾಗಿರುವಂತ ನಾವು ಹೊಲಸಿನ ಜಾಗದಲ್ಲಿ ಇರಬಾರ್ದು. ಯಾವುದು ಹೊಲಸು? ದೇವರ ವಾಕ್ಯ ಹೇಳುತ್ತೆ ಮೊದಲನೇ ಕೀರ್ತನೆಯಲ್ಲಿ, ಮೊದಲನೇ ವಾಕ್ಯದಲ್ಲಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಬೇಡ, ನಿಂತ್ಕೊಳ್ಬೇಡ, ಅಲ್ಲಿ ಇರಬೇಡ, ನಡಿಬೇಡ. ಬದಲಾಗಿ ಏನ್ ಮಾಡ್ಬೇಕಂತೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವನೆಷ್ಟೋ ಧನ್ಯನು. ಬೈಬಲ್ ಓದಿದ್ರೆ ಏನ್ ಬರುತ್ತೆ ಪಾಸ್ಟ್ರೆ? ಆಚೆ ಹೋಗಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ತಿರುಗಬೇಕು, ಅವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ಮಾತಾಡಬೇಕು, ಏನು ಪ್ರಯೋಜನ ಇಲ್ಲ. ಅಲ್ಲಿ ಇಲ್ಲಿ ಹೋದ್ರೆ ಆ ಮನೆ ಏನಾಯ್ತು, ಇವ್ರೇನಾಯ್ತು, ಇವ್ರಂಗೆ ಅವರಂಗೆ ಗೊತ್ತಾಗ್ತದೆ ಅಷ್ಟೇ, ಬೇರೆ ಏನೂ ಗೊತ್ತಾಗಲ್ಲ. ಆದ್ರೆ ದೇವ್ರ ಮಕ್ಕಳು ಆ ರೀತಿ ಮಾಡಬಾರ್ದಂತೆ. ದೇವ್ರ ಮಕ್ಕಳು ಏನ್ ಮಾಡಬೇಕು? ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವನು ಧನ್ಯನು ಎಂದು ಹೇಳುತ್ತಾ ಇದೆ. ಈ ದಿನ ನೀವು ನಾನು ದೇವರಿಗೆ ಸುಗಂಧ ವಾಸನೆಯಾದ ಇಷ್ಟವಾದ ಯಜ್ಞವಾಗಿರಬೇಕು. ಈಗ ನಮ್ಮ ಹತ್ರ ಏನಿದೆ ಕೊಡಕ್ಕೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1 ಹೇಳುತ್ತದೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇವರಿಗೆ ಏನ್ ಮಾಡ್ಬೇಕಂತೆ? ಮೀಸಲಾಗಿ ಮೆಚ್ಚುಗೆಯಾಗಿರುವಂತ ಸಜೀವವಾಗಿ ಯಜ್ಞವಾಗಿ ನಮ್ಮನ್ನು ನಾವು ಸಮರ್ಪಿಸಬೇಕು. ನಮ್ಮನ್ನ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಆತ್ಮ ದೇವರಿಗೆ ಒಪ್ಪಿಸಬೇಕು. ದೇವರ ವಾಕ್ಯ ಹೇಳುತ್ತದೆ, ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಢಂಬ, ಇವುಗಳನ್ನು ನಾವು ಏನ್ ಮಾಡಬೇಕು? ವಿರೋಧಿಸ್ಬೇಕು. ಶರೀರ ಏನೇನೋ ಕೋರ್ಕೊಳ್ಳುತ್ತೆ, ನಾಲಿಗೆ ಸುಮ್ಮನೆ ಇರಲ್ಲ, ಚಪಲ, ಬಾಯಿ ಚಪಲ ಅಲ್ವಾ? ಒಂದು 3 ದಿನ 4 ದಿನ ಆಗೋದ್ರೆ ಏನೋ ನಾನ್ ವೆಜ್ ತಿನ್ಬೇಕನ್ನಿಸ್ತದೆ ಅಲ್ವಾ? ಬಾಯಿ ಚಪಲ ಅಲ್ವಾ? ಏನೋ ಹುಷಾರಿಲ್ಲದೆ ಇದ್ದಾಗ ಏನಾದರೂ ಗಂಜಿ ಕೊಟ್ಟರು ಅಂತ ತಿಳ್ಕೊಳ್ಳಿ, 2 ದಿನ ಅಯ್ಯೋ ಏನೋ ತಿನ್ಬೇಕನ್ನಿಸ್ತಾ ಇದೆಯೇ ಅಲ್ವಾ? ಏನೋ ತಿನ್ಬೇಕನ್ನಿಸ್ತಾ ಇದೆಯೇ, ಚಪಲ. ಓಕೆ, ತಿನ್ನೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಕೆಲವರು ತಿನ್ನಕ್ಕಂತಾನೆ ಹುಟ್ಟಿರ್ತಾರೆ. ದೇವವಾಕ್ಯ ಹೇಳ್ತದಲ್ವ ಆ ಥರ ಹೇಳೋದು. ಏನೋ ತಿನ್ನೋದ್ರ ಕುರಿತಾಗಿ ಹೇಳ್ತಲ್ಲ, ಏನಾಗಿರ್ಬಾರ್ದು ತಿನ್ನೋದಕ್ಕೆ. ಏನು ಹೇಳ್ತಾರ ವಾಕ್ಯ? ಅದು ಹೊಟ್ಟೆ ಬಾಕ ಇದೆಯಲ್ವಾ? ಬೈಬಲ್ ಇಲ್ವಾ? ಹೊಟ್ಟೆ ಬಾಕರು ಅದು ಪಾಪನೇ ಅಂತ ನೋಡಿ. ಏನು ಗೊತ್ತಾ, ನಾವು ಸಾಧಾರಣ ಜನರು, ಕೆಲವರು ಇರ್ತಾರೆ ಮನೇನ ನೋಡಲ್ಲ, ಮಕ್ಕಳನ್ನ ನೋಡಲ್ಲ, ಆಚೆ ಹೋದ್ರಂದ್ರೆ ಮೂತಿ ತಿಂದ್ಬಿಟ್ಟು ಮೂತಿ ಒರೆಸ್ಕೊಂಡು ಮನೆಗೆ ಬರ್ತಾರೆ. ಕೆಲವರು ಅಂತವ್ರು ಇದ್ದಾರೆ, ಮನೆಗೆ ಹೋದ್ರೆ ಅದೇ ಸಾರು, ತರಕಾರಿ ಸಾರು ಹಾಕ್ತಾರೆ, ಅದಕ್ಕೆ ಬದಲಾಗಿ ಆಚೆ ತಿನ್ಕೊಂಡ್ ಬಂದ್ಬಿಡೋಣ ಅಂತ ಅಲ್ಲೇ ತಿನ್ಕೊಂಡ್ ಬರೋದು. ಯಾವಾಗ ಏನೋ ಯಾವತ್ತೋ ಒಂದ್ ದಿವಸ ತಿಂದ್ರೆ ಸರಿನಪ್ಪ, ಅದೇ ಕೆಲಸವಾಗಿ ಬಂದಿದ್ದ ಆದಾಯನೆಲ್ಲ ತಿಂದು ಕುಡಿದು ಮಜಾ ಮಾಡಿ ಮನೆಗೆ ಹೋಗೋರು ಇದ್ದಾರೆ. ಅದು ಹೊಟ್ಟೆ ಬಾಕತನ, ದೇವ್ರಿಗೆ ಇಷ್ಟ ಇಲ್ಲ. ಅದು ಬಾಯಿ ಚಪ್ಪಲ, ಆ ರೀತಿಯಾಗಿ ಹೊಟ್ಟೆ ಬಾಕತನ. ಕೆಲವರು ನೋಟ ನೇತ್ರಾಶೆ ಏನ್ ಮಾಡೋದು?
ಸಿನಿಮಾಗಳು ಶಿಕಾರಿಗಳು ಮಾಡ್ತಾರೆ, ಆಚೆಗಳು ನೋಡೋದಕ್ಕೆ ಅಂತ ಹೋಗ್ತಾರೆ. ಅದೇ ಕೆಲಸ ಮಾಡ್ತಾ ಇದೆ, ತಪ್ಪದು, ದೇವ್ರಿಗೆ ಇಷ್ಟ ಇಲ್ಲ ಅದು. ಅಂದ್ರೆ ದೇವ್ರು ಹೇಳ್ತಾ ಇರೋದು ನಮ್ಮ ಶರೀರ ಆಶೆಗಳನ್ನ, ನೇತ್ರಾಶೆ, ಏನೋ ಶರೀರದ ಆಶೆ, ಬದುಕು ಬಾಳಿನ ಡಂಬ, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೋಗೋದೆಲ್ಲ ಏನು ಪ್ರಯೋಜನಕ್ಕೆ ಬರಲ್ಲ, ಆತ್ಮಕ್ಕೆ ಅದು ಸಂಬಂಧ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಏನ್ ಮಾಡ್ಬೇಕು, ನೀವು ನಿಮ್ಮ ದೇಹಗಳನ್ನ, ಬೇರೆಯವ್ರ ದೇಹಗಳನ್ನಲ್ಲ. ಕೆಲವ್ರನ್ನ ಏನ್ ಮಾಡ್ತಾರೆ, ಬೇರೆಯವ್ರು ಸುಟ್ಕೊಂಡು ತಿಂತಾರೆ. ಹೌದಾ? ಅರ್ಥ ಇಲ್ವಾ? ಅರ್ಥ ಆಗ್ತಾ ಇದೆಯಾ? ಬೇರೆಯವ್ರನ್ನ ಸುಟ್ಕೊಂಡು ತಿಂತಾರೆ ಅಂದ್ರೆ ನಿಜವಾಗಿ ಸುಟ್ಕೊಂಡು ತಿನ್ನೋದಲ್ಲ. ಹೆಂಗೆ ಸುಟ್ಕೊಂಡು ತಿನ್ನೋದ್ರೆ ಇರಕ್ಕೆ ಬಿಡಲ್ಲ, ಸುಮ್ಮನೆ ಇರಕ್ಕೆ ಬಿಡಲ್ಲ. ಅದಕ್ಕೆ ಹೇಳ್ತಾರೆ, ಬೇರೆ ದೇಹಗಳನ್ನಲ್ಲ, ನಾವು ನಿಮ್ಮ ದೇಹಗಳನ್ನ ದೇವರಿಗೆ ಏನ್ ಮಾಡ್ಬೇಕು, ಮೀಸಲಾಗಿಯೂ ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಕೊಡ್ಬೇಕಂತೆ. ನಾವು ಬದುಕಿರುವಾಗಲೇ ದೇವರಿಗೋಸ್ಕರ, ಅಪ್ಪ ನಾನು ಉಳಿದಿರುವುದು ನಿನಗೋಸ್ಕರ, ಇವತ್ತು ಕೊಟ್ಟಿದ್ದೀಯ ಅಂದ್ರೆ ನಾನು ನಿನಗೋಸ್ಕರ ದೇವರ ಅಂತ ನಾವು ಜೀವಿಸ್ಬೇಕು. ಅದು ದೇವರಿಗೆ ಇಷ್ಟವಾದಂತ ಯಜ್ಞ ಎಂದು ಹೇಳುತ್ತಾ ಇದೆ. ಕೊನೆಯಲ್ಲಿ ಒಂದು ವಾಕ್ಯವನ್ನು ನಾನು ಓದಿ ಮುಗಿಸ್ತೇನೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. ಕೊಲಸ್ಸೆ 3:17. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಏನ್ ಮಾಡ್ಬೇಕಂತ, ನೀವೇನೇ ಮಾಡಿದ್ರು, ನೀವು ನುಡಿಯಿಂದಾಗಲಿ ನಿಮ್ಮ ನಡೆಯಿಂದಾಗಲಿ ಏನೇ ಆದರೆ ದೇವರಿಗೆ ಮಹಿಮೆ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನಾವು ಏನೇ ಮಾಡಿದ್ರು ಸ್ಮೆಲ್ ಬರ್ಬೇಕು. ಅದಕ್ಕೆ ಪಾಸ್ಟರ್ ಬೆಳಿಗ್ಗೆ ರೆಡಿ ಆಗುವಾಗ ಸೆಂಟ್ ಹೊಡ್ಕೊಂಡು ಹೋಗೋದು, ಅದಕ್ಕೆ ಸೆಂಟ್ ಹೊಡ್ಕೊಂಡು ಹೋಗ್ತೀರ ಅಂತ ಹೇಳ್ಬೇಡ್ರಿ. ಆ ಥರದ ಸ್ಮೆಲ್ ಅಲ್ಲ, ನಮ್ಮನ್ನು ನೋಡುವಾಗಲೇ ಒಂದು ವ್ಯತ್ಯಾಸ ಕಾಣಿಸ್ಬೇಕು. ಅದಕ್ಕೆ ನೀವು ನಾನು ಪ್ರಯತ್ನಿಸಬೇಕು. ನಾವೇನು ಪರ್ಫೆಕ್ಟ್ ಅಲ್ಲ, ನಾವು ಪರಿಪೂರ್ಣರಲ್ಲ. ಸೈತಾನ್ ಹೇಳ್ತಾನೆ, ನಿನ್ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಇರು, ನೀನು ಆಗಲ್ಲ, ಬೇರೆ ಯಾರೋ ಮಾಡ್ಕೊಂತಾರ ಅಂತ ಹೇಳ್ತಾನೆ ಸೈತಾನ್. ಅಲ್ಲ, ನಾವೇ ಪ್ರಯತ್ನ ಮಾಡಬೇಕು, ದೇವರಿಗಾಗಿ ಜೀವಿಸಬೇಕು, ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು, ವೈರಾಗ್ಯವುಳ್ಳವರಾಗಿರಬೇಕು, ವಾಕ್ಯಗಳು ಹೇಳಿದಂತೆ ನಾವು ನಡ್ಕೊಳ್ಳಬೇಕು, ಕ್ರಿಸ್ತನ ನಾಮಕ್ಕೆ ಮಹಿಮೆಯನ್ನು ನಾವು ಸಲ್ಲಿಸುವವರು ಆಗಿರಬೇಕು. ಕರ್ತನು ಆ ರೀತಿಯಾಗಿ ನಮಗೆ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ದಿನ ವಾಕ್ಯವನ್ನು ಕೇಳಿದಂತ ನೀವು ಒಂದು ತೀರ್ಮಾನವನ್ನು ಮಾಡುತ್ತೀರಾ? ದೇವರೇ, ನಾನು ನಿನಗಾಗಿ ಸುವಾಸನೆ ಉಳ್ಳವಳಾಗಿದ್ದೇನಾ, ದುರ್ವಾಸನೆ ಉಳ್ಳವಳಾಗಿದ್ದೇನಾ? ದೇವರೇ, ಒಂದು ವೇಳೆ ಯಾವುದೋ ವಿಚಾರಕ್ಕೆ ನಾನು ದುರ್ವಾಸನೆಯಾಗಿರಬಹುದು, ಆದರೆ ಅಪ್ಪ, ಮನುಷ್ಯರ ಮುಂದೆ ನಾನು ಸುವಾಸನೆಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ, ಆದರೆ ನಿಮ್ಮ ಮುಂದೆ ನಾನು ದುರ್ವಾಸನೆಯಿಂದ ದುರ್ನಾತ ಹೊಡಿತಾ ಇದ್ದೀನಿ. ಅಪ್ಪ, ಹೌದು, ಮನುಷ್ಯರ ಮುಂದೆ ನಾವು ನಮ್ಮನ್ನು ತೋರಿಸಿಕೊಳ್ಳುವುದು ಮುಖ್ಯ ಅಲ್ಲ, ನಿಮ್ಮ ಮುಂದೆ ನಾವು ಸುವಾಸನಾ ಭರಿತರಾಗಿ ಇರಬೇಕೆಂದು ಈ ದಿನ ನಿಮ್ಮ ವಾಕ್ಯದ ಮೂಲಕವಾಗಿ ನೀವು ಮಾತನಾಡಿದ್ದೀರಿ. ನಿಮಗೆ ವಂದನೆಗಳಯ್ಯ, ಸ್ತೋತ್ರಗಳು. ಹೌದು ಸ್ವಾಮಿ, ನಿನ್ನ ವಾಕ್ಯವು ಹೇಳಿದ ಹಾಗೆ ಕರ್ತನೇ, ನಾವು ರಕ್ಷಣಾ ಮಾರ್ಗದಲ್ಲಿ ಇರುವವರಲ್ಲಿಯೂ ನಾಶನ ಮಾರ್ಗದಲ್ಲಿ ಇರುವವರಲ್ಲಿಯೂ ಅಪ್ಪ ದೇವರ ಮುಂದೆ ನಿಮ್ಮ ಕ್ರಿಸ್ತನ ಪರಿಮಳವಾಗಿ ಮಾರ್ಪಡಬೇಕು. ಯೇಸಪ್ಪ, ದಯಮಾಡಿ ವಾಕ್ಯವನ್ನು ಕೇಳಿದ ನಮ್ಮನ್ನ ದೇವರೇ ಆ ದುರ್ನಾಥದಿಂದ ದುರ್ವಾಸನೆಯಿಂದ ಬಿಡಿಸಿ ಸುವಾಸನೆ ಉಳ್ಳವರನ್ನಾಗಿ ನಮ್ಮನ್ನ ಮಾರ್ಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿ ದೇವ ಜನವೇ, ನೀವು ನಿಮ್ಮ ಕರ್ತನಿಗೆ ಒಂದು ಮಾತು ಕೊಡ್ರಿ. ಅಪ್ಪ ದೇವರೇ, ನನ್ನನ್ನ ಸುವಾಸನೆ ಉಳ್ಳವಳಾಗಿ ಮಾರ್ಪಡಿಸಯ್ಯ. ಅನೇಕರಿಗೆ ನಾನು, ನನ್ನ ಕುಟುಂಬ, ನನ್ನ ಜೀವನ ಸುವಾಸನ ಭರಿತವಾಗಿರಬೇಕು ಎಂದು ಕನಿಕರಿಸಿರಯ್ಯ ಎಂದು ಪ್ರಾರ್ಥನೆ ಮಾಡ್ರಿ ದೇವ ಜನವೇ. ನೀವು ಪ್ರಾರ್ಥಿಸುವುದಾದರೆ ನಿಮ್ಮಲ್ಲಿರುವ ಎಲ್ಲ ದುಷ್ಟತನವನ್ನ, ಎಲ್ಲ ಬಲಹೀನತೆಗಳನ್ನ, ಎಲ್ಲ ಕೃತ್ಯಗಳನ್ನು ತೆಗೆದು ಆತನು ಸರಿಪಡಿಸುತ್ತಾನೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಪ್ರೀತಿ ಇಲ್ಲದವರಾಗಿದ್ದೀರಾ, ತಾಳ್ಮೆ ಇಲ್ಲದವರಾಗಿದ್ದೀರಾ, ತುಂಬಾ ಕೋಪಿಷ್ಠರಾಗಿದ್ದೀರಾ, ಕ್ಷಮಿಸದೇ ಇರುವಂತವರಾಗಿದ್ದೀರಾ, ದೇವರು ಇವತ್ತು ಕೇಳ್ತಾ ಇದ್ದಾನೆ, ಮಗಳೇ, ನನ್ನ ಮಗಳಾಗಿದ್ದೀಯಲ್ವಾ ನೀನು, ನನ್ನ ಮಗನಾಗಿದ್ದೀಯಲ್ವಾ ನೀನು, ನೀನು ನನ್ನ ಹಾಗೆ ನೀನು ಮಾಡದೇ ಇದ್ದರೆ ನನ್ನ ಮಗನು ಹೇಗಾಗ್ತೀಯ, ನನ್ನ ಮಗಳು ನೀನು ಏನಾಗ್ತೀಯ? ದಯಮಾಡಿ ನನ್ನ ಸುವಾಸನೆಯನ್ನ ಬೀರುವಂತವನಾಗು ಎಂದು ಹೇಳುತ್ತಾ ಇದ್ದಾನೆ. ದೇವರ ಮಾತಿಗೆ ಕಿವಿಗೊಡುತ್ತೀರಾ? ದೇವರ ಮಾತನ್ನು ಅನುಸರಿಸುತ್ತೀರಾ?
ದೇವರ ಮಾತಿನ ಅನುಸಾರವಾಗಿ ನಡೆಯುತ್ತೀರಾ? ಕರ್ತನಿಗೆ ಸ್ತೋತ್ರ. ಅಪ್ಪಾ, ನಮ್ಮ ಹೃದಯಗಳಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ರಕ್ಷಣಾ ಮಾರ್ಗದಲ್ಲಿರುವವರಿಗೂ ನಾಶನ ಮಾರ್ಗದಲ್ಲಿರುವವರಿಗೂ ಸುವಾಸನ ಪರಿಮಳವಾಗಿ ಮಾರ್ಪಡಿಸುತ್ತೀರೆಂದು ನಮ್ಮ ರಕ್ಷಕನು ನಮಗಾಗಿ ಪ್ರಾಣವನ್ನು ಕೊಟ್ಟು ಸುಗಂಧ ವಾಸನೆಯಾದ ಯಜ್ಞವಾಗಿ ಸಮರ್ಪಿಸಿಕೊಂಡಂತ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.